ವ್ಯಾಕ್ಸಿನ್ ಟೆನ್ಷನ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ವ್ಯಾಕ್ಸಿನ್ ಬಗ್ಗೆ ಮಾತನಾಡಲೇಬೇಕು, ಯಾಕಂದ್ರೆ ಈಗಿರುವಂತಹ ಒಂದಷ್ಟು ಪರಿಸ್ಥಿತಿಗಳು ವ್ಯಾಕ್ಸಿನ್ನ ಅಲಭ್ಯತೆ ಇದೆಲ್ಲೂ ಕೂಡ ಒಂದಷ್ಟು ಗೊಂದಲವನ್ನು ಉಂಟು ಮಾಡಿದೆ. ಇದರ ಬಗ್ಗೆ ನಾವು ಮಾತನಾಡೋಣ. ಅದಕ್ಕೂ ಮುಂಚೆ ಪೊಲೀಸ್ ಆಯುಕ್ತರು ಇವತ್ತು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ರಸ್ತೆಗಳಿತಿರುವಂತದ್ದು ಅನಗತ್ಯ ಹೆಚ್ಚಾಗ್ತಾ ಇದೆ, ಜೊತೆಗೆ ಸಣ್ಣ ಸಣ್ಣ ನೆಪ ಹುಡ್ಕೊಂಡು ಬಂದ್ರೆ ಅರೆಸ್ಟ್ ಮಾಡ್ತೀವಿ. ಇದು ಪೊಲೀಸ್ ಆಯುಕ್ತರಾದಂತಹ ಕಮಲ್ ಪಂತ್ ಈಗ ಕೊಟ್ಟಿರುವಂತಹ ಎಚ್ಚರಿಕೆ. ಯಾರು ಕುಂಟು ನೆಪ ಹೇಳ್ಕೊಂಡು ರಸ್ತೆಯಲ್ಲಿ ಬರ್ತಾ ಇದ್ದಾರೆ, ಅಗತ್ಯ ವಸ್ತುಗಳ ಖರೀದಿ, ಮೆಡಿಕಲ್ ಹೋಗ್ತಾ ಇದೀವಿ ಅಂತ ಸಣ್ಣ ಪುಟ್ಟ ಕಾರಣಗಳನ್ನು ಕೊಡ್ಕೊಂಡು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಬರೋದನ್ನ ಮಾಡ್ತಾ ಇದ್ದೀರಿ, ನಿಮ್ಮನ್ನ ಬಂಧಿಸಲು ಕೂಡ ನಾವು ಹಿಂದೆ ಮುಂದೆ ನೋಡಲ್ಲ. ಸೋಮವಾರದ ಮೇಲೆ ಅನಗತ್ಯವಾಗಿ ರಸ್ತೆಗೆ ಏನಾದರೂ ನೀವು ಬಂದರೆ ಬಂಧನ ಪಕ್ಕ. ವ್ಯಾಕ್ಸಿನ್ ಪಡೆಯಲು ತೆರಳಲು ಅವಕಾಶ ಇರುತ್ತೆ, ಆದ್ರೆ ನೀವು ಆ ಮೆಸೇಜ್ ಅನ್ನ ತೋರಿಸಬೇಕಾಗುತ್ತೆ. ಯಾವ ನಿಮ್ಮ ಟೈಮಿಂಗ್ ಏನ್ ಕೊಟ್ಟಿದ್ದಾರೆ, ಏನ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿದೆ. ಸುಮ್ಮನೆ ಹಾಗೆ ಬಂದು ವ್ಯಾಕ್ಸಿನ್ ಅಂತ ಹೇಳಿದ್ರೆ ಆಗಲ್ಲ, ನೀವು ಅದಕ್ಕೆ ಪ್ರೂಫ್ ತೋರಿಸ್ಬೇಕು, ಎಲ್ಲಿ ನಿಮಗೆ ಮೆಸೇಜ್ ಬಂದಿದೆ ಏನು. ಸಣ್ಣ ಸಣ್ಣ ನೆಪ ಹುಡ್ಕೊಂಡು ಏನಾದ್ರೂ ರಸ್ತೆಗೆ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಹಾಗಾದ್ರೆ ಸಿಟಿ ಪೊಲೀಸ್ ಆಯುಕ್ತರಾದಂತಹ ಕಮಲ್ ಪಂತ್ ಹೇಳಿದೇನೋ ಬನ್ನಿ ನೋಡ. ಸೋಮವಾರದಿಂದ ಯಾವ ಥರದ್ದು ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಬರೀ 6 ಗಂಟೆಯಿಂದ 10 ಗಂಟೆವರೆಗೆ ಜನರದು ಅಸೆನ್ಷಿಯಲ್ ಸರ್ವಿಸಸ್ಗೆ ಮಾತ್ರ ಹೊರಗೆ ಬರಲಿಕ್ಕೆ, ತದನಂತರ ಹಾಸ್ಪಿಟಲ್ಗಳು ಹೋಗಲಿಕ್ಕೆ ಅವಕಾಶ ಇದೆ. ಅದೇ ಸರ್ಕಾರದಿಂದ ಏನು ಆದೇಶವನ್ನು ಹೊರಡಿಸಿದ್ದಾರೆ, ಆ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಯೊಂದನ್ನು ನಮೂದಿಸಿದ್ದಾರೆ. ಅದರಲ್ಲಿ ಬಹಳ ಕಡಿಮೆ ಸರ್ವಿಸ್ಗಳಿಗೆ ಮಾತ್ರ ಅವಕಾಶ ಇದೆ. ಆ ಕಾರ್ಯಕ್ಕೆ ಮಾತ್ರ ನಿಮಿತ್ತ ಮಾತ್ರ ಜನ ಹೊರಗೆ ಬರ್ಬೋದು. ಅದು ಬಿಟ್ಟು ಅನಾಗತ್ಯವಾಗಿ ಕಾರಣದ ಹೊರಗೆ ಬಂದರೆ ನಾವು ಅರೆಸ್ಟ್ ಮಾಡ್ತೀವಿ, ಗಾಡಿಗಳನ್ನು ಸೀಜ್ ಮಾಡ್ತೀವಿ, ಮತ್ತು ಬೇರೆ ಯಾವ ಥರದ್ದು ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕೂಡ ನಾವು ಎಲ್ಲ ಸಿದ್ಧರಾಗಿದ್ದೀವಿ. ಅನಗತ್ಯ ಕಾರಣದಿಂದ ಹೊರಗೆ ಬಂದರೆ, ರೋಡ್ ಮೇಲೆ ಬಂದರೆ ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತೀವಿ, ಗಾಡಿಗಳನ್ನು ಜಪ್ತಿ ಮಾಡ್ತೀವಿ. ಆಮೇಲೆ ನಾಳೆ ನಮ್ಮ ಪೊಲೀಸ್ ವ್ಯಾನಲ್ಲಿ ಅಲ್ಲಿ ಎಲ್ಲ ನಾಕಾಗಳನ್ನು ನಿಲ್ಲಿಸ್ಬಿಟ್ಟು ಅವ್ರಿಗೆ ದಸ್ತಗಿರಿ ಮಾಡೋಕ್ಕೆ ಕೂಡ ಅವರು ಸೂಕ್ತವಾದ ಕಾರಣ ಕೊಟ್ಟಿಲ್ಲ ಅಂದರೆ ಅಲ್ಲಿ ಸ್ಥಳದಲ್ಲಿನೇ ಡಿಟೈನ್ ಮಾಡಿ ಅವ್ರ ಮೇಲೆ ಯಾವ ರೀತಿಯಿಂದ ಕ್ರಮ ಆಗಬೇಕು ಆ ಕ್ರಮವನ್ನು ಕೂಡ ನಾವು ತಗೊಳ್ತೀವಿ. ಈಗಾಗಲೇ ನನಗೆ ಇರೋ ಮಾಹಿತಿ ಪ್ರಕಾರ 2,000ಕ್ಕಿಂತ ಹೆಚ್ಚು ವೆಹಿಕಲ್ಗಳನ್ನು ನಾವು ಜಪ್ತಿ ಮಾಡಿದ್ದೀವಿ. ಸಿದ್ದು ಕಮಲ್ ಪಂತ್ ಅವರ ಮಾತು. ವ್ಯಾಕ್ಸಿನ್ ಬಗ್ಗೆ ಆಗಲೇ ನಾವು ಹೇಳ್ತಾ ಇದ್ವಿ, ವ್ಯಾಕ್ಸಿನ್ನ ಹಾಹಾಕಾರ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಉಂಟಾಗಿದೆ. ಹಾಗಾದ್ರೆ ಮುಂದಿನ ದಿನಗಳೇನಾಗುತ್ತೆ? ಯಾಕಂದ್ರೆ ಈಗಾಗಲೇ ಮೊದಲ ಡೋಸ್ ಅನ್ನ ಪಡ್ಕೊಂಡಿದ್ದಾಗಿದೆ, ಇನ್ನು ಮುಂದೇನು 2ನೇ ಡೋಸ್ಗಾಗಿ ಈಗ ಎಲ್ಲರೂ ಕೂಡ ವೈಟಿಂಗ್ ನಲ್ಲಿದ್ದಾರೆ. ಯಾರು ಈ ಮೊದಲ ಹಂತದಲ್ಲಿ ಪಡೆದ್ರು, ವ್ಯಾಕ್ಸಿನ್ ಸಿಗದೆ ಹೋದ್ರೆ ಕರುನಾಡನ್ನ ಕಾಪಾಡೋದು ಕಷ್ಟ. ಯಾಕಂದ್ರೆ ಈಗ ಸದ್ಯಕ್ಕೆ ಬರ್ತಿರುವಂತಹ ಕೇಸ್ಗಳು 50,000 ಅರೌಂಡ್ ಇದೆ. ಪ್ರತಿದಿನ 50,000 ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಯಾರು ಲಸಿಕೆಯ ಮೊದಲ ಡೋಸ್ ಅನ್ನ ಹಾಕಿಸ್ಕೊಂಡಿದ್ದಾರೆ ಅವರೀಗ 2ನೇ ಡೋಸ್ಗಾಗಿ ವೈಟ್ ಮಾಡ್ತಿದ್ದಾರೆ. ವ್ಯಾಕ್ಸಿನ್ ಮೊದಲ ಡೋಸ್ ಹಾಕೊಂಡಿದ್ದೇವೆ ಅಂತ ಹೇಳಿ ನೀವು ಯಾಮಾರುವಂತದ್ದು ಬೇಡ. ನಿಗದಿತ ಸಮಯಕ್ಕೆ 2ನೇ ಡೋಸ್ ಅನ್ನ ಪಡೆದೇ ಇದ್ರೆ ಏನಾಗುತ್ತೆ, ಏನ್ ಸಮಸ್ಯೆಗಳಾಗಬಹುದು, ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತಿದ್ವಿ. ಸೊ ಮೊದಲ ಡೋಸ್ ವ್ಯಾಕ್ಸಿನ್ ಪಡೆದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದೀರಾ? ಹಾಗಾದ್ರೆ 2ನೇ ಡೋಸ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಡೋಸೇಜ್ ಏನಿದೆ ಅದು 2 ಕೂಡ ಡೋಸ್ ಕಂಪ್ಲೀಟ್ ಆಗ್ಬೇಕು. ಮೊದಲ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡೆ ಅಂತ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಿದ್ದೀರಾ, ಹಾಗಾದ್ರೆ 2ನೇ ಡೋಸ್ನ ಕಥೆ ಏನು? ಸದ್ಯಕ್ಕೆ ನಿಮಗೆ 2ನೇ ಡೋಸ್ ಸಿಗದಂತ ವಾತಾವರಣ ಎಲ್ಲೇ ನೋಡಿ ನೀವು, ಹಳ್ಳಿಗಳಲ್ಲಿ ಇರ್ಬೋದು, ಸಿಟಿಗಳಲ್ಲಿ 2ನೇ ಡೋಸ್ ಸಿಗ್ತಿಲ್ಲ ಅಂತ ಬಹಳಷ್ಟು ಮಂದಿ ಈಗ ಪ್ರಶ್ನೆ ಕೇಳ್ತಾ ಇದ್ರಿ. ನಾವು 2ನೇ ಡೋಸ್ ಹಾಕ್ಸ್ಬೇಕು 28 ದಿನಗಳ ನಂತರ ಅಂತ ಹೇಳಿದ್ದಾರೆ. ಮೊದಲ ಡೋಸ್ ಪಡೆದ 8 ರಿಂದ 12 ವಾರಕ್ಕೆ 2ನೇ ಡೋಸ್ ಅನ್ನ ಪಡೆಯಬೇಕು ಅನ್ನೋ ರೀತಿಯಾಗಿದೆ. 12 ವಾರಕ್ಕೆ 2ನೇ ಡೋಸ್ ಪಡೆಯದೇ ಇದ್ರೆ ಪರಿಣಾಮಕಾರಿ ಆಗೋದಿಲ್ವಾ? ಮೊದಲ ಡೋಸ್ ವ್ಯಾಕ್ಸಿನ್ ಪಡೆದು ನೀವೇನಾದ್ರೂ ಆರಾಮಾಗಿದ್ರೆ ಓಕೆ, ಏನ್ ತೊಂದರೆ ಇಲ್ಲ, ಒಂದು ವ್ಯಾಕ್ಸಿನ್ ನಡೀತಾ ಇದೆ ಅಂತ. ಆದ್ರೆ 2ನೇ ಡೋಸ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಈಗ ಆಲ್ರೆಡಿ ಮೊದಲ ವ್ಯಾಕ್ಸಿನ್ ಅನ್ನ ಮೊದಲ ಹಂತದ ಆಗಿದೆ ಡೋಸ್. ಹಾಗಾದ್ರೆ 2ನೇ ಬಾರಿ ಬನ್ನಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 28 ದಿನಗಳ ನಂತರ 4 ವಾರ ಅಂತ ಇತ್ತು. ಆದ್ರೆ ಇದುವರೆಗೆ ಎಲ್ಲೂ ಕೂಡ 2ನೇ ವ್ಯಾಕ್ಸಿನೇಷನ್ ಪ್ರೋಸೆಸ್ ಏನಿದೆ ಅದು ಆರಂಭ ಆಗಿಲ್ಲ. ಜೊತೆಗೆ ಈಗಾಗಲೇ ಮೇ 1ನೇ ತಾರೀಕಿನಿಂದ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಕೊಡಬಹುದು ಅಂತ ಈ ಟೈಮ್ನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಮುಂದೇನು? ಏನಾದ್ರೂ ನಿಮ್ಮ 2ನೇ ಡೋಸೇಜ್ ಲೇಟ್ ಆದ್ರೆ ಏನಾಗುತ್ತೆ? ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡೋಣ.
ಕೊರೋನಾ ಹೆಮ್ಮಾರಿ ರಾಜ್ಯಾದ್ಯಂತ ಭಯಂಕರನ ರೀತಿ ಅಟ್ಟಹಾಸ ಮೆರೆಯುತ್ತಿದೆ. ರಾಜಧಾನಿ ಬೆಂಗಳೂರಿನ ಸ್ಥಿತಿ ಅಕ್ಷರಶಃ ಕೈ ಮೀರಿ ಹೋಗಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಆಕ್ಸಿಜನ್ ಸಿಗ್ತಿಲ್ಲ, ಕೊನೆಗೆ ಸ್ಮಶಾನದಲ್ಲೋ ಜಾಗ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಬೆಡ್ಗಾಗಿ ಸಿಎಂ ಮನೆ ಮುಂದೆ, ವಿಧಾನಸೌಧದ ಎದುರೇ ಬಡಿದಾಡೋ ದುಸ್ಥಿತಿ ಬಂದಿದೆ. ರಾಜ್ಯದಲ್ಲಿ ಆಕ್ಸಿಜನ್ ಸಿಗದೆ ಸಾಲು ಸಾಲು ದುರಂತ ನಡೆಯುತ್ತಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಕರುನಾಡಿಗೆ ಕರುನಾಡೆ ಕೊರೋನಾ ಕುಲುಮೆಯಲ್ಲೇ ಅಕ್ಷರಶಃ ಬೆಂದು ಬಸವಳಿದು ಹೋಗಿದೆ. ಇಂಥ ಹೊತ್ತಿನಲ್ಲಿ ಪ್ರಧಾನಿ ಮೋದಿಯಿಂದ ಹಿಡಿದು ಸಿಎಂಗಳಾದಿಯಾಗಿ ಎಲ್ಲರೂ ಹೇಳ್ತಿರೋದು ಒಂದೇ, ಲಸಿಕೆ ಹಾಕಿಸಿಕೊಳ್ಳಿ ಅಂತ. ಆದ್ರೆ ರಾಜ್ಯದಲ್ಲೀಗ ಪರಿಸ್ಥಿತಿ ಬೇರೆಯೇ ಇದೆ. ರಾಜ್ಯದಲ್ಲಿ ವ್ಯಾಕ್ಸಿನ್ಗಾಗಿ ಭುಗಿಲೆದ್ದ ಹಾಹಾಕಾರ ನೋಡಿ. ಕೊರೋನಾದಿಂದ ಜೀವ ಉಳಿಸಿಕೊಳ್ಳೋಕೆ ಜನರು ವ್ಯಾಕ್ಸಿನ್ಗಾಗಿ ಕ್ಯೂ ನಿಲ್ಲುತ್ತಿದ್ದಾರೆ. ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದಕ್ಕಾಗಿ ರಾಜ್ಯದ ಕೆಲವೆಡೆ ಬಡಿದಾಟ ಶುರುವಾಗಿದೆ. ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ಇಲ್ಲ ಅಂತ ವಾಪಸ್ ಕಳುಹಿಸಲಾಗ್ತಿದೆ. ಅಲ್ಲಿಗೆ ಜೀವ ಉಳಿಸಬೇಕಾದ ಸಂಜೀವಿನಿಗೂ ಹಾಹಾಕಾರ ಭುಗಿಲೆದ್ದಿದೆ. ಆದರೆ ವಿಚಾರ ಅದಲ್ಲ. ಈಗಾಗಲೇ ಲಸಿಕೆಯ ಮೊದಲ ಡೋಸ್ ಹಾಕಿಸಿಕೊಂಡವರಿಗೆ ಶುರುವಾಗಿರೋ ಎರಡನೇ ಡೋಸ್ನ ದಿಗಿಲು. ಮೊದಲ ಡೋಸ್ ಪಡೆದವರಿಗೆ ಸಿಗ್ತಿಲ್ಲ ಎರಡನೇ ಡೋಸ್. ವ್ಯಾಕ್ಸಿನ್ ಕೊರತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ತಜ್ಞರು. ಹೌದು, ರಾಜ್ಯದಲ್ಲಿ ಎರಡನೇ ಡೋಸ್ ಪಡೆಯೋಕೆ ವ್ಯಾಕ್ಸಿನ್ ಅಭಾವ ಎದುರಾಗಿದೆ. ಅಷ್ಟೇ ಅಲ್ಲ, ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೂ ವ್ಯಾಕ್ಸಿನ್ ಅಭಿಯಾನ ಶುರುವಾಗಿದ್ದು ಅಂತವರಿಗೆ ಮೊದಲ ಡೋಸ್ ಪಡೆಯೋಕೆ ಲಸಿಕೆ ಸಿಗ್ತಿಲ್ಲ. ಆದ್ರೆ ಎಲ್ಲದಕ್ಕಿಂತ ಕಳವಳಕಾರಿ ಅಂದ್ರೆ ಮೊದಲ ಡೋಸ್ ಪಡೆದವರು ನಿಗದಿತ ಸಮಯಕ್ಕೆ ಎರಡನೇ ಡೋಸ್ ಪಡೆಯದೇ ಇದ್ರೆ ಎಡವಟ್ಟಾಗುತ್ತೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ವ್ಯಾಕ್ಸಿನ್ ಪಡೆಯೋಕೆ ಇರೋ ಕ್ರಮ ಏನು? ಎಷ್ಟು ದಿನದ ಅಂತರದಲ್ಲಿ ವ್ಯಾಕ್ಸಿನ್ ಪಡೆಯಬೇಕು? ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ವ್ಯಾಕ್ಸಿನ್ ಪಡೆಯೋರು ನಿಗದಿತ ಸಮಯದಲ್ಲಿ ಲಸಿಕೆಯ ಎರಡನೇ ಡೋಸ್ ಪಡೆಯಬೇಕು. ಒಂದನೇ ಡೋಸ್ ಪಡೆದವರು 8ರಿಂದ 12 ವಾರ ಅಂದ್ರೆ 3 ತಿಂಗಳ ನಂತರ ಎರಡನೇ ಡೋಸ್ ಪಡೆಯಬೇಕು. ಈ ಹಿಂದೆ ಅಂದ್ರೆ ದೇಶದಲ್ಲಿ ವ್ಯಾಕ್ಸಿನ್ ಅಭಿಯಾನ ಆರಂಭವಾದಾಗ ಒಂದನೇ ಡೋಸ್ ಪಡೆದವರು ಎರಡನೇ ಡೋಸ್ ಪಡೆಯಲು 4 ವಾರದ ಸಮಯ ನಿಗದಿ ಮಾಡಲಾಗಿತ್ತು. ಆದ್ರೀಗ ಎರಡನೇ ಡೋಸ್ ಪಡೆಯಲು 8ರಿಂದ 12 ವಾರದ ಸಮಯ ನಿಗದಿ ಮಾಡಲಾಗಿದೆ. ಆದ್ರೆ ಒಂದ್ ವೇಳೆ 12 ವಾರದ ಬಳಿಕ ಎರಡನೇ ಡೋಸ್ ಪಡೆಯದಿದ್ರೆ ಪರಿಣಾಮಕಾರಿ ಆಗಲ್ಲ ಅಂತ ಕೆಲ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಒಂದ್ ವೇಳೆ 12 ವಾರದ ನಂತರ ಎರಡನೇ ಡೋಸ್ ಪಡೆದ್ರೆ ಅದನ್ನ ಮೊದಲ ಡೋಸ್ ಅಂತಾನೆ ಕನ್ಸಿಡರ್ ಮಾಡಬೇಕು ಅಂತಾನೂ ತಜ್ಞರು ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಮೊದಲೇ ಲಸಿಕೆ ಅಭಾವ ಎದುರಾಗಿದ್ದು ಈಗಾಗಲೇ ಮೊದಲ ಡೋಸ್ ಲಸಿಕೆ ಪಡೆದವರಿಗೆ ಎರಡನೇ ಡೋಸ್ ಸಿಗ್ತಿಲ್ಲ. ಇಂಥ ಹೊತ್ತಿನಲ್ಲಿ ಇದು ಮತ್ತಷ್ಟು ಸಮಸ್ಯೆ ಸೃಷ್ಟಿಸುತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಹಾಗಿದ್ರೆ ರಾಜ್ಯದಲ್ಲಿ ಎಷ್ಟು ಜನ ವ್ಯಾಕ್ಸಿನ್ ಪಡೆದಿದ್ದಾರೆ, ಎಷ್ಟು ಜನ ಎರಡನೇ ಡೋಸ್ ವ್ಯಾಕ್ಸಿನ್ ಪಡೆಯೋಕೆ ಕಾಯ್ತಿದ್ದಾರೆ ಅನ್ನೋ ಅಂಕಿ ಅಂಶಗಳನ್ನ ತೋರಿಸ್ತೀವಿ ನೋಡಿ. ಅಂದಹಾಗೆ ಮಾರ್ಚ್ ತಿಂಗಳ ಅಂಕಿ ಅಂಶದ ಪ್ರಕಾರ ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ನ ಒಂದನೇ ಡೋಸ್ ಪಡೆದವರ ಸಂಖ್ಯೆ 36,55,515 ಮಂದಿ. ಈ ಪೈಕಿ ಎರಡನೇ ಡೋಸ್ ಪಡೆದವರು ಕೇವಲ 3,29,952 ಮಂದಿ. ಹಾಗಾದ್ರೆ ಎರಡನೇ ಡೋಸ್ಗಾಗಿ ಕಾಯುತ್ತಿರುವವರ ಸಂಖ್ಯೆ ಬರೋಬ್ಬರಿ 33,25,563 ಮಂದಿ. ಹೀಗೆ ಎರಡನೇ ಡೋಸ್ ಪಡೆಯುವವರ ಸಂಖ್ಯೆಯೇ ಹೆಚ್ಚಿರುವಾಗ ಸರ್ಕಾರ ಇವರಿಗೆಲ್ಲ ಹೇಗೆ ಲಸಿಕೆ ವ್ಯವಸ್ಥೆ ಮಾಡುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಒಟ್ನಲ್ಲಿ ಕೊರೋನಾಗೆ ಬ್ರೇಕ್ ಹಾಕಬೇಕು ಅಂದ್ರೆ ಲಸಿಕೆ ಎಲ್ಲರಿಗೂ ಸಿಗಬೇಕು. ಮೊದಲನೇ ಡೋಸ್ ಪಡೆದವರು ಕಡ್ಡಾಯವಾಗಿ ಎರಡನೇ ಡೋಸ್ ಪಡೆಯಲೇಬೇಕು. ಇಲ್ಲವಾದ್ರೆ ಮೊದಲ ಡೋಸ್ನಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ವ್ಯಾಕ್ಸಿನ್ ಅನ್ನ 2 ಬಾರಿ ನೀಡಬೇಕಾಗುತ್ತೆ. ಇದರಿಂದ ಮತ್ತಷ್ಟು ಲಸಿಕಾ ಅಭಾವ ಉಂಟಾಗೋದು ಫಿಕ್ಸ್. ಶ್ರುತಿ, TV9 ಬೆಂಗಳೂರು. ನಾವೀಗ ವ್ಯಾಕ್ಸಿನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದ್ರೆ ವ್ಯಾಕ್ಸಿನ್ ನ ಕೊರತೆ ಉಂಟಾಗಿದೆ ಅಂತ, ಇದ್ರ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮ ಜೊತೆ ಡಾಕ್ಟರ್ ಪವನ್ ಕುಮಾರ್ ಇದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರೇ, ಈಗ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಶಾರ್ಟೇಜ್ ಇದೆ. ಈಗಾಗಲೇ ಮೇ 1ರಿಂದ ಮತ್ತೆ 18+ ಅವರು ಕೂಡ ವ್ಯಾಕ್ಸಿನ್ಗೆ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಬಟ್ ಒಂದು ಬೇಸಿಕ್ ಕ್ವಶನ್ ಇಂದ ಆರಂಭ ಮಾಡ್ತೀನಿ ನಿಮ್ಮ ಹತ್ರ. ಒಮ್ಮೆ ವ್ಯಾಕ್ಸಿನ್ ಪಡೆದಾಗ ಮೊದಲ ಡೋಸ್ ಏನು ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ, ಯಾವ ರೀತಿಯಾದಂತಹ ಒಂದಷ್ಟು ಅದು ಯಾವ ರೀತಿ ಕೆಲಸ ಮಾಡೋಕೆ ಆರಂಭ ಆಗುತ್ತೆ ಅಂತ, ಯಾಕಂದ್ರೆ ಬೇಸಿಕ್ ಆಗಿರುವಂತಹ ಕ್ವಶನ್ ಇದು. ಅದಾದ್ಮೇಲೆ ನಾನು ಈ ಸೆಕೆಂಡ್ ಡೋಸ್ ಡಿಲೇ ಬಗ್ಗೆ ಮಾತನಾಡ್ತೀನಿ. ಆರಂಭದಲ್ಲಿ ಯಾವ ರೀತಿ ಒಮ್ಮೆ ಡೋಸ್ ಪಡೆದಂತ ವ್ಯಕ್ತಿ, ವ್ಯಾಕ್ಸಿನ್ ಪಡೆದಂತ ವ್ಯಕ್ತಿ, ಆತನ ದೇಹದಲ್ಲಿ ಆರಂಭ ಆಗುವಂತ ಪ್ರೋಸೆಸ್ ಏನು ಅಂತ. ಈಗ ಈ ವ್ಯಾಕ್ಸಿನ್ಸ್ ಅಂದ್ರೆ ಈಗ ಮೊದಲು ನಾವು ಒಂದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಯಾವುದೇ ತರನಾದ ಟ್ರೀಟ್ಮೆಂಟ್ ಅಲ್ಲ. ಮುಂದೆ ನಮ್ಗೆ ಯಾವುದೇ ಕಾಯಿಲೆ ಬರದೇ ಇರ್ಲಿ ಅಂತ ಕೊಡ್ತಕ್ಕಂಥದ್ದು ಒಂದು ಪ್ರಿವೆನ್ಷನ್ ಅಂತ ಹೇಳ್ಬೋದು. ಈಗ ನಮ್ಮ ದೇಹದಲ್ಲಿ ಏನಾಗುತ್ತೆ, ಈಗ ಯಾವುದೇ ಒಂದು ಡಿಸೀಸ್ ಬರೋದಕ್ಕೆ ಮುಂಚೆ ಸೊ ಅದಕ್ಕೆ ನಾವು ಒಂದು ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಮ್ಮ ದೇಹದಲ್ಲೂ ಕೂಡ ಒಂದು ಆಂಟಿಬಾಡೀಸ್ ಅಂತ ಇರುತ್ತೆ.
ಅಂದ್ರೆ ಒಂದು ಇಮ್ಯುನಿಟಿ, ಒಂದು ತಾಕತ್ತು. ಸೊ ಯಾವುದೇ ಒಂದು ಡಿಸೀಸ್ ಅನ್ನ ನಾವು ತಡಿಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಆ ತಾಕತ್ತು ಇರಬೇಕಾಗತ್ತೆ. ಸೊ ಆ ತಾಕತ್ತನ್ನ ಬೆಳೆಸ್ಕೊಳ್ಳೋದನ್ನ ಮಾಡೋದೇ ಈ ವ್ಯಾಕ್ಸಿನ್ ಕೆಲಸ. ಈ ವ್ಯಾಕ್ಸಿನ್ಗಳು ಏನಂದ್ರೆ ಸಾಕಷ್ಟು ಇರುತ್ತೆ. ಒಂದು ಲೈವ್ ವ್ಯಾಕ್ಸಿನ್ಸ್ ಇರುತ್ತೆ, ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ಸ್ ಇರುತ್ತೆ, ಅಥವಾ ಡೆಡ್ ವ್ಯಾಕ್ಸಿನ್ಸ್ ಇರುತ್ತೆ. ಅಂದ್ರೆ ಈಗ ಯಾವುದೋ ಒಂದು ಕಾಯಿಲೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈಗ ರೇಬಿಸ್ ಇರ್ಬೋದು, ಅಥವಾ ಸ್ಮಾಲ್ ಪಾಕ್ಸ್ ಇರ್ಬೋದು, ಸೊ ಅಥವಾ ಈಗ ಕೋವಿಡ್ ಇರ್ಬೋದು, ಯಾವುದೇ ಇರಲಿ. ಈಗ ನಮಗೆ ಒಂದು ವೈರಸ್ ನಮ್ಮ ದೇಹದಲ್ಲಿ ಎಂಟ್ರಿ ಆದಾಗ ಆ ವೈರಸ್ ನಮ್ಮ ದೇಹದಲ್ಲಿ ಎಂಟ್ರಿ ಆಗಿ ಅದು ನಮ್ಮ ದೇಹವನ್ನೆಲ್ಲ ಆಕ್ರಮಿಸಿಕೊಂಡು ಫುಲ್ ಎಲ್ಲ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಒಂದು ಸಲ ಈ ವೈರಸ್ ನಮ್ಮ ದೇಹದಲ್ಲಿ ಎಂಟ್ರಿ ಆಗಿ ತೀರಾ ಡ್ಯಾಮೇಜ್ ಮಾಡಿ ಹೋದ್ಮೇಲೆ ಎಲ್ಲಾ ಅಂಗಾಂಗಗಳಿಗೂ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಆ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ಏನಂದ್ರೆ ನಾವು ಮುಂಚೆನೆ ನಮ್ಮ ಬಾಡಿಯನ್ನ ಒಂದು ಸೆನ್ಸಿಟೈಸ್ ಮಾಡಿದ್ರೆ, ಅಂದ್ರೆ ಪೂರಾ ವೈರಸ್ ಬಂದು ನಮ್ಗೆ ಅಟ್ಯಾಕ್ ಆಗೋದಕ್ಕೆ ಮುಂಚೆ ಒಂದು ಸ್ವಲ್ಪ ಮಟ್ಟದಲ್ಲಿ ಒಂದು ಚೂರು ವೈರಸ್ ಅನ್ನ ನಮ್ಮ ದೇಹದಲ್ಲಿ ಇಂಜೆಕ್ಟ್ ಮಾಡಿ, ನಮ್ಮ ದೇಹದಲ್ಲಿ ಮುಂಚೆಯೇ ಒಂದು ಆಂಟಿಬಾಡೀಸ್ ನ ಡೆವಲಪ್ ಮಾಡಿ, ನಮ್ಮ ಬಾಡಿಯಲ್ಲಿ ಒಂದು ಮೆಮೊರಿ ಸೆಲ್ಸ್ ಅಂತ ಇರುತ್ತೆ, ಆ ಮೆಮೊರಿ ಸೆಲ್ಸ್ ಅಲ್ಲಿ ಆ ಆಂಟಿಬಾಡೀಸ್ ಅಲ್ಲಿ ಸೇರ್ಕೊಂಡು ಮುಂದೆ ಅದು ನಮಗೆ ಪ್ರೊಟೆಕ್ಷನ್ ಕೊಡೋ ಹಾಗೆ ಒಂದು ವ್ಯವಸ್ಥೆಯನ್ನ ಮಾಡೋದೇ ಈ ವ್ಯಾಕ್ಸಿನ್. ಸೊ ಆಗ ಮುಂದೆ ನಮ್ಗೆ ಯಾವಾಗಲಾದ್ರೂ ವೈರಸ್ ಬಂದು ಅಟ್ಯಾಕ್ ಆದಾಗ ಏನಾಗುತ್ತೆ, ಇದು ಅದ್ರ ಮೇಲೆ ಈ ನಮ್ಮಲ್ಲಿ ಮುಂಚೆ ಇರ್ತಕ್ಕಂಥ ಈ ಮೆಮೊರಿ ಸೆಲ್ಸ್ ಅಲ್ಲಿ ಇರ್ತಕ್ಕಂಥ ಆಂಟಿಬಾಡೀಸ್ ಏನಿದೆ ಆ ವೈರಸ್ ಮೇಲೆ ಫೈಟ್ ಮಾಡುತ್ತೆ. ಸೊ ಆಗ ನಮಗೆ ಡಿಸೀಸ್ ಅಷ್ಟೊಂದು ಸಿವಿಯರ್ ಆಗಿ ಆಗೋದಿಲ್ಲ. ಇದು ಒಂದು ಬೇಸಿಕ್ ಒಂದು ಸ್ಟ್ರಕ್ಚರ್ ಒಂದು ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ಇದು ಮಾಡ್ಬೇಕಾದ್ರೆ. ಈಗ ನಾವು ಕೋವಿಡ್ ಅನ್ನೇ ತೆಗೆದುಕೊಳ್ಳಿ, ಈಗ ನಾವು ಕೋವಿಡ್ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ತೀವಿ. ಸೊ ಮೊದಲು ನಮಗೆ ವ್ಯಾಕ್ಸಿನ್ ಕೊಟ್ಟಾಗ ಏನಾಗುತ್ತೆ, ಇದ್ರದೇ ಒಂದು ಇನ್ಆಕ್ಟಿವೇಟೆಡ್ ಫಾರ್ಮ್ ಅಲ್ಲೋ ಅಥವಾ ಒಂದು ಡೆಡ್ ಫಾರ್ಮ್ ಅಲ್ಲೋ ನಮಗೆ ವ್ಯಾಕ್ಸಿನ್ ಅನ್ನ ಕೊಡ್ಲಾಗುತ್ತೆ. ಅಥವಾ ಈಗ ನೋಡಿ, ಈಗ ಕೋವಿಶೀಲ್ಡ್ ಇದೆ, ಕೋವ್ಯಾಕ್ಸಿನ್, ಅವೆರಡರದೇ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ಕೋವಿಶೀಲ್ಡ್ ಅಲ್ಲಿ ಏನಂತಂದ್ರೆ ಈಗ ಒಂದು ಸ್ಪೈಕ್ ಪ್ರೋಟೀನ್ ಅಂತ ಇರುತ್ತೆ. ಈ ಸ್ಪೈಕ್ ಪ್ರೋಟೀನ್ ಮೇಲೆ ಇದು ಆಕ್ಟ್ ಮಾಡುತ್ತೆ. ಸೊ ಇದು ನಮ್ಮ ದೇಹದಲ್ಲಿ ಬಂದಾಗ ನಮಗೆ ಕೋವಿಶೀಲ್ಡ್ ಕೊಟ್ಟಾಗ ಏನಾಗುತ್ತೆ, ಇದು ನಮ್ಮ ದೇಹದಲ್ಲಿ ಒಂದು ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಸಣ್ಣ ಮಟ್ಟದಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗಿ ಅದು ನಮ್ಮ ಮೆಮೊರಿ ಸೆಲ್ಸ್ ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡಿರುತ್ತೆ. ಮುಂದೆ ಒಂದು ವಾರ ಅಥವಾ 10 ದಿನಗಳ ಕಾಲ ನಮ್ಮ ದೇಹದಲ್ಲಿ ಈ ಆಂಟಿಬಾಡೀಸ್ ಡೆವಲಪ್ ಆಗಿ ಅದು ನಮ್ಮ ದೇಹದಲ್ಲಿ ಒಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಸ್ವಲ್ಪ ದಿವಸ ಒಂದು ಇಂಟರಪ್ಷನ್ ಇಲ್ಲಿ ಫಾರ್ ಎಕ್ಸಾಂಪಲ್ 1ನೇ ತಾರೀಕು ಒಬ್ರು ವ್ಯಾಕ್ಸಿನ್ ಪಡೆದಿದ್ದಾರೆ ಅಂತ ಅನ್ಕೊಳ್ಳಿ, ಎಷ್ಟು ದಿನ ಬೇಕಾಗುತ್ತೆ ಅಂತ ಇಮ್ಯುನಿಟಿ ಬಿಲ್ಡ್ ಆಗುವಂತದಕ್ಕೆ ಟೈಮ್ ಎಷ್ಟಾಗುತ್ತೆ? 1ನೇ ತಾರೀಕು ಒಬ್ಬ ಪಡೆದ್ರೆ ಅದಾದ್ಮೇಲೆ ಎಷ್ಟು ದಿನಗಳ ನಂತರ ಇದು ಡೆವಲಪ್ ಆಗ್ತಾ ಹೋಗುತ್ತೆ ಅಂತ? ಯೂಶಲಿ 1 ವಾರದಿಂದ 2 ವಾರಗಳ ಕಾಲ ಬೇಕಾಗುತ್ತೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗೋದಕ್ಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಹೇಳೋದು, ವ್ಯಾಕ್ಸಿನ್ ತೆಗೆದುಕೊಂಡ ತಕ್ಷಣ ನಾವು ಪ್ರೊಟೆಕ್ಷನ್ ಬಂದ್ಬಿಟ್ಟಿದೆ ಅಂತ ಓಡಾಡ್ಕೊಂಡಿರ್ಬೇಡಿ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗೋದಕ್ಕೆ 1 ರಿಂದ 2 ವಾರಗಳ ಕಾಲ ಬೇಕು. ಆಮೇಲೆ ಅದು ಸಸ್ಟೈನ್ ಕೂಡ ಆಗ್ಬೇಕು. ಸಸ್ಟೈನ್ ಆಗೋದಿಲ್ಲ. ಮೊದಲನೇ ಡೋಸ್ ಅಲ್ಲಿ ಏನಾಗುತ್ತೆ, 1 ರಿಂದ 2 ವಾರಗಳ ಕಾಲ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಡೆವಲಪ್ ಆದ್ಮೇಲೆ ಅದನ್ನ ಸಸ್ಟೈನ್ ಮಾಡೋದಕ್ಕೆ ಇನ್ನೊಂದು ಸೆಕೆಂಡ್ ಡೋಸ್ ಅಂತ ಕೊಡ್ಬೇಕಾಗತ್ತೆ. ಈ ಸೆಕೆಂಡ್ ಡೋಸ್ಗೂ ಕೂಡ ಈಗ ಸಾಕಷ್ಟು ಇನ್ನು ಈಗ ಸ್ಟಡೀಸ್ ಕೂಡ ನಡೀತಾವೆ. 4 to 6 ವೀಕ್ಸ್ ಬೇಕು, ಅಥವಾ 6 to 8 ವೀಕ್ಸ್ ಬೇಕು. ಕೆಲವಾರು ಸ್ಟಡಿಗಳಲ್ಲಿ 10 to 12 ವೀಕ್ಸ್ ಬೇಕು ಅಂತೆಲ್ಲ ಕೂಡ ಬಂದಿವೆ. ಅಂದ್ರೆ ಅಷ್ಟು ದಿವಸಗಳಾದ ಮೇಲೆ ನಾವು ಸೆಕೆಂಡ್ ಡೋಸ್ ಕೊಟ್ಟಾಗ ಏನಾಗುತ್ತೆ, ಅದು ಇನ್ನೂ ಸಸ್ಟೈನ್ ಆಗುತ್ತೆ. ಅಂದ್ರೆ ಜಾಸ್ತಿ ದಿನಗಳ ಕಾಲ ಈ ಆಂಟಿಬಾಡೀಸ್ ಬರುತ್ತೆ. ನಮಗೆ ಈಗ 2ನೇ ಡೋಸ್ ತೆಗೆದುಕೊಂಡಾದ್ಮೇಲೆ ಮತ್ತೆ ಇನ್ನೊಂದು 1-2 ವಾರ ಆದ್ಮೇಲೆ ನಮಗೆ ಟೋಟಲ್ ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ ಒಂದು 8-9 ತಿಂಗಳ ಕಾಲ ಈ ಆಂಟಿಬಾಡೀಸ್ ಒಂಥರ ಸಸ್ಟೈನ್ ಆಗಿ ಇದು ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡುವಂತ ಚಾನ್ಸಸ್ ಹೊಂದಿರುತ್ತೆ. ಎಸ್ ಡಾಕ್ಟರ್ ಪವನ್ ಅವರೇ, ನಾನು ನಿಮ್ಮ ಹತ್ರ ಕೂಡ ಮಾತಾಡ್ತೀನಿ. ಜೊತೆಗೆ ಡಾಕ್ಟರ್ ಚಂದ್ರಶೇಖರ್, ರೋಗ ನಿರೋಧಕ ತಜ್ಞರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಚಿಕ್ಕ ಬ್ರೇಕ್ ನಂತರ ವ್ಯಾಕ್ಸಿನ್ ನಿಮ್ಮ ದೇಹ ಸೇರಿದ ನಂತರ ಹೇಗೆ ವರ್ಕ್ ಆಗುತ್ತೆ, ನಾವು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಪಡೆದ್ವಿ. ಹಾಗಾದ್ರೆ ಇದು ಎಷ್ಟು ದಿನಗಳ ನಂತರ ಸೆಕೆಂಡ್ ಡೋಸ್ ನೀವು ಪಡಿಬೇಕಾಗುತ್ತೆ? ಲೇಟ್ ಆದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಇದರ ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ನಂತರ. ನಾವು ಚರ್ಚೆ ನಡೆಸ್ತಾ ಇದ್ವಿ ವ್ಯಾಕ್ಸಿನ್ ಸಂಬಂಧಪಟ್ಟ ಹಾಗೆ. ಒಂದಷ್ಟು ಎಜುಕೇಟಿವ್ ವಿಚಾರಗಳನ್ನು ನಿಮಗೆ ತಿಳಿಸೋಣ ಅಂತ, ಯಾಕಂದ್ರೆ ಗೊಂದಲ ಆಗಿರುತ್ತೆ ಬಹಳಷ್ಟು ಮಂದಿಗೆ. ಏನೀಗ ಬಹಳಷ್ಟು ದಿನ ಆಯಿತು, 2ನೇ ಡೋಸ್ ತೆಗೆದುಕೊಂಡಿಲ್ಲ, ಇದರ ಪವರ್ ಮುಗ್ದೋಯ್ತೋ ಏನೋ ಅನ್ನೋ ರೀತಿಯ ಪ್ರಶ್ನೆಗಳು. ಡಾಕ್ಟರ್ ಪವನ್ ಅವರೇ, ನೆಕ್ಸ್ಟ್ ಕ್ವಶನ್ ಏನಂತ ಅಂದ್ರೆ ಬಹಳ ಪ್ರಮುಖವಾಗಿರೋದು ಎಲ್ಲರಲ್ಲೂ ಕೂಡ, ಈಗ ಡಿಲೇ ಆಗ್ತಿದೆ. ಓಕೆ, ಒಂದು ಮೊದಲ ಡೋಸ್ ಪಡೆದ ನಂತರ ಅದು ಎಷ್ಟು ಸಮಯದ ನಂತರ 2ನೇ ಡೋಸ್ ಪಡಿಬೇಕಾಗಿರುವಂಥದ್ದು ನಾರ್ಮಲ್ ಇರೋದು. ಒಂದು ವೇಳೆ ಏನಾದರೂ ಲೇಟ್ ಆಗಿ ಪಡೆದ್ರೆ ಆಗ ಏನಾಗುತ್ತೆ? ಈ 2ನೇ ಡೋಸ್ ಮಾಡುವಂಥ ಕೆಲಸ ಏನು? ಫಸ್ಟ್ ಡೋಸ್ ಆದಮೇಲೆ ಸೆಕೆಂಡ್ ಡೋಸ್ ಪಡೆದ್ರೆ ಏನಾಗುತ್ತೆ ಅಲ್ಲಿ? ಸೇಮ್ ಆಸ್ ಇಟ್ ಈಸ್ ಫಸ್ಟ್ ಡೋಸ್ ಏನಿದೆ ಅದೇನಾ, ಅಥವಾ ಬೇರೆ ಏನಾದರೂ ಚೇಂಜಸ್ಗಳಿದೆಯಾ, ಹೇಗೆ ಅಂತ? ಎಸ್, ಪವನ್ ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಈಗ ನಮ್ಮ ಜೊತೆ ಡಾಕ್ಟರ್ ಚಂದ್ರಶೇಖರ್ ಇದ್ದಾರೆ, ರೋಗ ನಿರೋಧಕ ತಜ್ಞರು. ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ನಾವು ಮಾತಾಡ್ತಾ ಇದ್ವಿ ಆಲ್ರೆಡಿ, ಆಗ ಮೊದಲ ಈ ಡೋಸ್ ಏನಿದೆ ಅದಾದ ನಂತರ 2ನೇ ಡೋಸ್ ಅದೊಂದು ಲಿಮಿಟೆಡ್ ಟೈಮ್ ಅಂತ ಇದೆ ಅಂತ ನಾವು ಕೇಳ್ಪಟ್ಟಿದ್ವಿ. ಆದ್ರೆ ಈಗ ಎಲ್ಲ ಕಡೆ ಇದರ ಶಾರ್ಟೇಜ್ ಕಂಡು ಬರ್ತಾ ಇದೆ. ಹಾಗಾಗಿ ಈ ಮೊದಲ ಡೋಸ್ ಎಲ್ಲಿವರೆಗಿರುತ್ತೆ, ಅದಾದ ನಂತರ ಸೆಕೆಂಡ್ ಡೋಸ್, ಆ ಒಂದು ಸಮಯ ಇದೆಯಲ್ಲ, ಅದರಲ್ಲಿ ಏನೇನು ಆಗ್ತಾ ಇರುತ್ತೆ ದೇಹದಲ್ಲಿ, 2ನೇ ಡೋಸ್ ಯಾಕೆ ಅವಶ್ಯಕ, ಅದ್ರ ಬಗ್ಗೆ ನಾವು ಮಾತನಾಡೋಣ. ಅದಾದ್ಮೇಲೆ
ಏನು ತೆಗೆದುಕೊಳ್ಳದೆ ಇದ್ರೆ ಡಿಲೇ ಆದ್ರೆ ಏನು ಅಂತ ನಾವು ಮಾತಾಡೋಣ. ಮೊದಲಿಗೆ ಏನಾಗ್ತಾ ಇರುತ್ತೆ ಅಂತ ಈ ಫಸ್ಟ್ ಡೋಸ್ ತೆಗೆದುಕೊಂಡಾದ್ಮೇಲೆ ದೇಹದಲ್ಲಿ? ಈಗ ಮೊದಲನೇ ಡೋಸ್ ಕೊಟ್ಟಿದ್ಕೆ ನಮ್ಮ ಬಾಡಿನಲ್ಲಿ ಸೆನ್ಸಿಟೈಸೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವ್ಯಾಕ್ಸಿನ್ ಕೊಟ್ಟ ಕೂಡಲೇ ಪ್ರೋಟೀನ್ಸ್ ಗಳು ಮಲ್ಟಿಪ್ಲೈ ಆಗುತ್ತೆ. ಅದನ್ನ ನಮ್ಮ ದೇಹ ಪ್ರೋಟೀನ್ ನ ಪಿಕ್ ಮಾಡಿಕೊಂಡು ಅದಕ್ಕೊಂದು ಆಂಟಿಜೆನ್ ಪ್ರೆಸೆಂಟಿಂಗ್ ಸೆಲ್ಸ್ ಅಂತ ಇರುತ್ತೆ. ಈ ನಮ್ಮ ದೇಹ ಏನಂದ್ರೆ ಅದನ್ನ ಒಂದು ಸೆಲ್ ಮೇಲೆ ಇಟ್ಟು ಅದನ್ನ ತೋರಿಸಿದ್ರೆ ಮಾತ್ರ ಅದಕ್ಕೆ ರೆಸ್ಪಾನ್ಸ್ ಕೊಡುತ್ತೆ. ಆ ಪ್ರೊಸೆಸಿಂಗ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅದ್ರ ಬಗ್ಗೆ ಕಲ್ತ್ಕೊಳ್ಳಕ್ಕೆ ಶುರು ಮಾಡುತ್ತೆ. ಅದನ್ನ ನಾವು ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಥಮ ಬಾರಿಗೆ ಬರ್ತಕ್ಕಂತಹ ಒಂದು ರೆಸ್ಪಾನ್ಸ್ ಅಂದ್ಬಿಟ್ಟು. ಈ ರೆಸ್ಪಾನ್ಸ್ ನಾರ್ಮಲ್ ಆಗಿ 7 ದಿವಸದಿಂದ 14 ದಿವಸದವರೆಗೂ ಆಗುತ್ತೆ. ನಿಧಾನಕ್ಕೆ ಅದು ಮೆಚ್ಯೂರ್ ಆಗ್ಕೊಂತ ಹೋಗುತ್ತೆ. ನಾರ್ಮಲ್ ಆಗಿ ಇದು 2 ವಾರದಲ್ಲಿ ಶುರುವಾಗಿ 4 ವಾರ ಅಥವಾ ಕೆಲವು ಸಲ 6 ವಾರದವರೆಗೂ ನಡೆಯುತ್ತೆ. ಇನ್ನು ಕೆಲವು ಸಲ ಇನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ. ಈ ಒಂದು ಪ್ರಾಸೆಸ್ ಇದ್ದಾಗ ನಾವು ಇನ್ನೊಂದು ಸೆಕೆಂಡ್ ಡೋಸ್ ಅಥವಾ ಬೂಸ್ಟರ್ ಡೋಸ್ ಅಥವಾ ಪುಷ್ ಡೋಸ್ ಅಂತ ಏನ್ ಹೇಳ್ತೀವಿ ಅದು ಕೊಟ್ರೆ ಆ ರೆಸ್ಪಾನ್ಸ್ ಇನ್ನು ಮಲ್ಟಿಪ್ಲೈ ಆಗುತ್ತೆ, ಅಂದ್ರೆ ಆಂಪ್ಲಿಫೈ ಆಗುತ್ತೆ. ಸೊ ಯೂಶಲ್ ಆಗಿ ಏನಾಗುತ್ತೆ, ಈ ರೆಸ್ಪಾನ್ಸ್ 4 ರಿಂದ 12 ವಾರದವರೆಗೂ ಪರ್ಸಿಸ್ಟ್ ಇರುತ್ತೆ. ಈ 4 ರಿಂದ 12 ವಾರದೊಳಗೆ ನಮ್ಮ 2ನೇ ಬೂಸ್ಟರ್ ಡೋಸ್ ಕೊಟ್ರೆ ಆಲ್ಮೋಸ್ಟ್ ಎಫೆಕ್ಟ್ ಸೇಮ್ ಇರುತ್ತೆ. ಅಂದ್ರೆ ನೀವು 4 ವಾರಕ್ಕೆ ಹಾಕೊಂಡ್ರು, 6 ವಾರಕ್ಕೆ ಹಾಕೊಂಡ್ರು, 12 ವಾರದ ಅಂತ್ಯದಲ್ಲಿ ಹಾಕೊಂಡ್ರು ಎಫೆಕ್ಟ್ ಅಷ್ಟು ದೊಡ್ಡ ವ್ಯತ್ಯಾಸ ಬರೋದಿಲ್ಲ ಟೆಕ್ನಿಕಲಿ. ಅಂದ್ರೆ ಈಗ ನನಗೆ 4 ವಾರ ಆದ ಕೂಡಲೇ ಬೈ ಚಾನ್ಸ್ ಹಾಕೊಳ್ತಾ ಇದ್ರೆ ಮತ್ತೆ ಆ ಎಫೆಕ್ಟ್ ಬರಲ್ಲ, ಅದು ತಪ್ಪು. 12 ವಾರದ ಒಳಗೆ ಯಾವಾಗ ಹಾಕೊಂಡ್ರು ಎಫೆಕ್ಟ್ ಬರುತ್ತೆ. ಅಂದ್ರೆ ಸಮಥಿಂಗ್ ಇದೊಂಥರ ರೀಚಾರ್ಜ್ ತರನ ಇದು? 2ನೇ ಡೋಸ್ ಇರುವಂತದ್ದು ಒಂದು ರೀತಿ ರೀಚಾರ್ಜ್ ಮತ್ತೆ ಅಥವಾ ಹೇಗೆ ಅಂತ? ಅಂದ್ರೆ ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ. ಬೂಸ್ಟರ್ ಡೋಸ್ ಅಂತ ಹೇಳಿದ್ರೆ ಅಂದ್ರೆ ಈಗ ಬೆಂಕಿ ಹತ್ಕೊಂಡ್ಮೇಲೆ ಇನ್ನೊಂದೆರಡು ತುಪ್ಪ ಹಾಕಿದ್ರೆ ಹೆಂಗೆ ದಪ್ಪಂದು ಇನ್ನು ಜೋರು ಹೋಗಿದ ಇದಾಗತ್ತಲ್ಲ, ಆ ರೀತಿ ರೆಸ್ಪಾನ್ಸ್ ಡಬಲ್ ಅಪ್ ಆಗುತ್ತೆ. ಅಂದ್ರೆ ಒಂಥರ ಬೂಸ್ಟಿಂಗ್ ಅಂತ ಹೇಳ್ತೀವಿ. ರೆಸ್ಪಾನ್ಸ್ ಏನು ಸ್ಟಾರ್ಟ್ ಆಗಿದೆ ಅವಾಗ ನಾವು ಹೀಗೆ ಹೇಗೆ ಅಂತ ಈಗ ಪಾಠ ಹೇಳ್ಕೊಡುವಾಗ ಒಂದು ಅಷ್ಟು ಪದ ಹೇಳ್ಕೊಟ್ಬಿಟ್ಟು ಮತ್ತಿನ್ನೊಂದ್ಸಲ ಹೊಸದಾಗಿ ಇನ್ನೊಂದ್ಸಲ ರೀಇನ್ಫೋರ್ಸ್ ಮಾಡ್ತೀವಲ್ಲ, ಆ ರೀತಿ ಇಫ್ ಯು ರೀಇನ್ಫೋರ್ಸ್ ವಿತ್ ಎ ಸೆಕೆಂಡ್ ಡೋಸ್, ಲರ್ನಿಂಗ್ ಪ್ರಾಸೆಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ವಿಲ್ ಬಿ ಮಚ್ ಬೆಟರ್. ಸೊ ಅದರಿಂದ ಆಂಟಿಬಾಡಿ ರೆಸ್ಪಾನ್ಸ್ ಅಂತ ಏನ್ ನಾವು ಹೇಳ್ತೀವಿ, ಇದನ್ನ ನಾವು ಮೆಜರ್ ಮಾಡಬಹುದು, ಅದು ಡಬಲ್ ಅಪ್ ಆಗುತ್ತೆ. ಡಾಕ್ಟರ್ ಪವನ್ ಅವ್ರ, ಈಗ ಸಾಮಾನ್ಯ ಜನರಲ್ಲಿ ಒಂದು ಪ್ರಶ್ನೆ ಇದೆ. ಏನಂತಂದ್ರೆ ಈಗ ಮೊದಲ ಡೋಸ್ ಅನ್ನ ಪಡೆದ್ವಿ, ಅದಾದ್ಮೇಲೆ 1 ತಿಂಗಳು 2 ತಿಂಗಳು ನಾವೇನಾದ್ರೂ ಸೆಕೆಂಡ್ ಡೋಸ್ ಪಡೆದೇ ಇದ್ರೆ ಅದ್ರ ಪವರ್ ಕಮ್ಮಿ ಆಗ್ಬಿಡುತ್ತಂತೆ, ಅದಾದ್ಮೇಲೆ 2ನೇ ಡೋಸ್ ಪಡೆದ್ರು ಕೂಡ ವೇಸ್ಟ್ ಅಂತೆ ಅದು ಅನ್ನೋ ರೀತಿಯಾದಂಥ ಒಂದಷ್ಟು ಚರ್ಚೆಗಳು, ಅವರದ್ದೇ ಆದಂಥ ಕಲ್ಪನೆಗಳಿದೆ. ಹಾಗಾದ್ರೆ ಮೊದಲ ಡೋಸ್ ಪಡೆದು 2 ತಿಂಗಳಾದ್ಮೇಲೆ ಏನಾದರೂ ಮತ್ತೊಂದು ಡೋಸ್ ಅಥವಾ 3 ತಿಂಗಳಾದ್ಮೇಲೆ 2ನೇ ಡೋಸ್ ಪಡೆದ್ರೆ ಏನಾದರೂ ಸಮಸ್ಯೆ ಆಗುತ್ತಾ? ಮಧ್ಯದಲ್ಲಿ ಪವರ್ ಕಮ್ಮಿ ಆಗೋದು ಅಂತದ್ದು ಏನಾದರೂ ಆಗೋದು ಹೌದಾ? ಇಲ್ಲ, ಆ ರೀತಿಯಾಗಿ ಏನು ಇಲ್ಲ. ಯಾಕಂದ್ರೆ ಈಗ ಇದು ನಾವು ಆಲ್ಮೋಸ್ಟ್ ಈಗ ನಮ್ಗೆ ಈ ಎಲ್ಲಾ ಸ್ಟಡೀಸ್ ಇನ್ನು ಇದರಲ್ಲೇ ಇದೆ. ನಮ್ಗೆ ಇನ್ನು ಎಕ್ಸಾಕ್ಟ್ ಡ್ಯೂರೇಷನ್ ಕೂಡ ಇನ್ನು ಎಕ್ಸಾಕ್ಟ್ ಆಗಿ ನಮ್ಗೆ ಈ ವ್ಯಾಕ್ಸಿನ್ಗೆ ಫಿಕ್ಸ್ ಕೂಡ ಆಗಿಲ್ಲ. ಬಟ್ ಈಗ ಪ್ರೆಸೆಂಟ್ ಏನಿದೆ ಪ್ರಿಲಿಮಿನರಿ ಸ್ಟಡೀಸ್ ಅಲ್ಲಿ ಈಗ ನಮ್ಗೆ ಫಸ್ಟ್ 28 ಡೇಸ್ ಅಂತ ಇದು ಮಾಡಿದ್ರು. ಬಟ್ ಈಗ ಸಾಕಷ್ಟು ಸ್ಟಡಿಗಳು ಬಂದ್ಮೇಲೆ ಕೂಡ 8 to 10 ವೀಕ್ಸ್ ಅಂತ ಇದೆ, ಮತ್ತೆ 4 to 8 ವೀಕ್ಸ್ ಅಂತ ಇದೆ, 6 to 8 ವೀಕ್ಸ್ ಅಂತ ಇದೆ. ಸೊ ಇಲ್ಲಿ ಇನ್ನೂ ನಮ್ಗೆ ಡ್ಯೂರೇಷನ್ ಎಕ್ಸಾಕ್ಟ್ ಆಗಿದಾಗಿಲ್ಲ. ಬಟ್ ನೀವು ಇದರಲ್ಲಿ ಡ್ಯೂರೇಷನ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಮೊದಲನೇ ಡೋಸ್ ತೆಗೆದುಕೊಂಡಾದ್ಮೇಲೆ ಅಟ್ಲೀಸ್ಟ್ 1 ತಿಂಗಳ ಕಾಲ ಆಗಿರ್ಬೇಕು. 1 ತಿಂಗಳ ಆದ್ಮೇಲೆ ನೀವು ಅಟ್ಲೀಸ್ಟ್ 2-3 ತಿಂಗಳಲ್ಲಿ ಯಾವಾಗ ಹಾಕಿಸ್ಕೊಂಡ್ರು ಏನು ತೊಂದರೆ ಇಲ್ಲ. ಈಗ ಪವರ್ ಕಮ್ಮಿ ಆಗೋದಾಗ್ಲಿ ಜಾಸ್ತಿ ಆಗೋದಾಗ್ಲಿ ಅವೆಲ್ಲ ಏನು ಆತರ ಏನು ಇರೋದಿಲ್ಲ. ನಮ್ಗೆ ಈಗಾಗಲೇ ಡಾಕ್ಟರ್ ಚಂದ್ರಶೇಖರ್ ಹೇಳ್ದಾಗೆ ನಮ್ಗೆ ಅಲ್ಲಿ ನಾವು ಅದನ್ನ ಬೂಸ್ಟ್ ಅಪ್ ಮಾಡ್ಬೇಕಾಗತ್ತೆ. ನಮಗೀಗ ಆ ಇಮ್ಯೂನ್ ರೆಸ್ಪಾನ್ಸ್ ಏನ್ ಡೆವಲಪ್ ಆಗಿದೆ, ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಏನ್ ಡೆವಲಪ್ ಆಗಿದೆ ಅದನ್ನ ಸಸ್ಟೈನ್ ಮಾಡಬೇಕಾಗಿದೆ. ಆ ಸಸ್ಟೈನ್ ಮಾಡೋದಕ್ಕೆ ನಾವೀಗ ಬೂಸ್ಟರ್ ಡೋಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಅದು ನಮಗೆ ಇನ್ನೂ ಸ್ವಲ್ಪ ಡಿಲೇ ಆದಷ್ಟು ಒಳ್ಳೇದೇ ಅಂತಾನೆ ಹೇಳ್ಬೇಕಾಗತ್ತೆ. ಈಗ ಕೆಲವಾರು ಜನಗಳಿಗೆ ನಮಗೂ ಬಂದು ಕೇಳ್ತಾರೆ, ಸರ್ ನಾವು ಮೊದಲನೇ ಡೋಸ್ ತೆಗೆದುಕೊಂಡಿದ್ವಿ, 1 ತಿಂಗಳಾಗೋಗಿದೆ, 2 ತಿಂಗಳಾಗೋಗಿದೆ, ಈಗ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ, ಸೊ ನಮ್ಗೆ ಪವರ್ ಕಮ್ಮಿ ಆಗುತ್ತಾ? ದಯವಿಟ್ಟು ಆತರ ಏನು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಇನ್ನೂ 2 ತಿಂಗಳು ಆದ್ರೂ ಏನು ತೊಂದರೆ ಏನು ಆಗೋದಿಲ್ಲ. ಸೊ ನಾವು ನಿಧಾನವಾಗಿ ನೆಕ್ಸ್ಟ್ ಸೆಕೆಂಡ್ ಡೋಸ್ ಕೂಡ ನೀವು ತೆಗೆದುಕೊಳ್ಬಹುದಾಗಿದೆ. ಯಾಕಂದ್ರೆ ಈಗಾಗಲೇ ಈಗ ಸ್ಟೇಟ್ ಗವರ್ಮೆಂಟ್ ಕೂಡ ಈಗ ವ್ಯಾಕ್ಸಿನ್ ಅನ್ನ ಬುಕ್ ಮಾಡಿದೆ. ಮೋಸ್ಟ್ಲಿ ನಮ್ಗೆ ವ್ಯಾಕ್ಸಿನ್ ಎಲ್ಲರಿಗೂ ಸಿಗೋದಕ್ಕೆ ಇನ್ನೂ 2 ವಾರ ಅಥವಾ 3 ವಾರಗಳ ಕಾಲ ಬೇಕಾಗುವಂತ ಚಾನ್ಸಸ್ ಇದೆ. ಸೊ 2 ವಾರ 3 ವಾರ ಏನ್ ಲೇಟ್ ಆದ್ರೆ ಏನು ತಡ ಆಗೋದಿಲ್ಲ. ನೀವು ಲೇಟ್ ಆಗಿ ತೆಗೆದುಕೊಂಡ್ರು ಏನಾದ್ರೂ ಪವರ್ ಕಮ್ಮಿ ಆಗೋದಿಲ್ಲ. ಓಕೆ ಎಸ್ ಡಾಕ್ಟರ್ ಪವನ್ ಅವರೇ ಮಾತಾಡ್ತೀನಿ. ಈಗ ದಿವ್ಯಾ ಚಂದ್ರಾಧರ್ ಔಷಧಿ ತಜ್ಞರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ದಿವ್ಯಾ ಅವರೇ, ಈಗ ಈ ಲಸಿಕೆ ಸಂಬಂಧಪಟ್ಟ ಹಾಗೆ ಏನು ಕನ್ಫ್ಯೂಷನ್ ಇದೆ ಜನರಲ್ಲಿ, ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಟಿವಿ9 ಉದ್ದೇಶ. ಯಾಕಂದ್ರೆ ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ, ಡಿಲೇ ಆಗ್ತಿದೆ ಅಂತ. ಸೊ ನೀವೇನಂತೀರಿ? ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಈಗ ಡಿಲೇ ಆಗ್ತಾ ಇರೋದ್ರಿಂದ 2ನೇ ಡೋಸ್ ಜೊತೆಗೆ ಮೊದಲ ಈ 18 ವರ್ಷ ಮೇಲ್ಪಟ್ಟಂತವ್ರು ಕೂಡ ಈಗ ಮೊದಲ ಡೋಸ್ ಅನ್ನ ಪಡೆಯೋದಕ್ಕೆ ವೇಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾದರೂ ವ್ಯತ್ಯಾಸಗಳಾಗುತ್ತಾ? ನಿಮ್ಮ ಟೇಕ್ ಏನು ಅಂತ ಇದ್ರ ಬಗ್ಗೆ?
ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್, ಸಂಪರ್ಕ ಸಾಧ್ಯ ಆಗಿಲ್ಲ. ಡಾಕ್ಟರ್ ಚಂದ್ರಶೇಖರ್ ಅವ್ರನ್ನ ನಾನು ಒಂದು ಪ್ರಶ್ನೆ ಕೇಳಬೇಕು. ಈಗ ಒಬ್ಬರು ವ್ಯಾಕ್ಸಿನ್ ಪಡೆದಿದ್ದಾರೆ, ಹೋದ ತಿಂಗಳು 1ನೇ ತಾರೀಕು ಪಡೆದಿದ್ದಾರೆ. ಈಗ ಈ 2ನೇ ತಿಂಗಳು ಈಗ ಹೋಗ್ತಾ ಇದೆ, ಈಗ 1 ತಿಂಗಳು ಮುಗ್ದಿದೆ, 2ನೇ ತಿಂಗಳಿಗೆ ಕಾಲಿಟ್ಟಿದೆ. ಈಗೇನಾದರೂ ಒಬ್ಬ ವ್ಯಕ್ತಿಗೆ ಈಗ ಮೊದಲ ಕಳೆದ ತಿಂಗಳು ವ್ಯಾಕ್ಸಿನ್ ಪಡೆದಂಥವ್ರಿಗೆ ಏನಾದರೂ ಕೋವಿಡ್ ಅಟ್ಯಾಕ್ ಆದರೆ, ಏನಾದರೂ ಅವ್ರ ದೇಹ ಸೋಂಕು ಸೇರಿದ್ರೆ ಏನಾಗುತ್ತೆ ಅಂತ ಅವ್ರಿಗೇನಾದರೂ ಆತಂಕ ಇದೆಯಾ? ಲೇಟ್ ಆಗಿದೆ, ಈಗ 2ನೇ ಡೋಸ್ ಕಂಪ್ಲೀಟ್ ಆಗಿದ್ರೆ ಸೇಫ್, ಆ ಥರ ಏನಾದರೂ ಇದೆಯಾ? ಸ್ಟಡಿ ಪ್ರಕಾರ ಫಸ್ಟ್ ಇಂಜೆಕ್ಷನ್ ಅಲ್ಲೇನೆ ಆದಷ್ಟು ಅಡಿಕ್ವೇಟ್ ಪ್ರೊಟೆಕ್ಷನ್ಸ್ ಬರುತ್ತೆ. ಅಂದ್ರೆ ಈ ಪ್ರೊಟೆಕ್ಷನ್ ಮೇ ಬಿ ಲಿಟಲ್ ಲೆಸ್ಸರ್, ಬಟ್ ಅಟ್ ಲೀಸ್ಟ್ 50-60% ಫಸ್ಟ್ ವ್ಯಾಕ್ಸಿನ್ ತಗೊಂಡಿಟ್ಕಿನ ದೇ ವಿಲ್ ಗೆಟ್ ಅಡಿಕ್ವೇಟ್ ರೆಸ್ಪಾನ್ಸ್ ಆಕ್ಚುಲಿ. ಅದರಿಂದ ಫಸ್ಟ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಬೈ ಬ್ಯಾಡ್ ಲಕ್ ಇನ್ಫೆಕ್ಷನ್ ಬಂದ್ರೆ ಡಿಸೀಸ್ ಕೋರ್ಸು ತುಂಬಾ ಅಗ್ರೆಸಿವ್ ಆಗಿ ಇರೋದಿಲ್ಲ, ಅಗ್ರೆಸಿವ್ ಆಗಿರ್ತಕ್ಕಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದ್ರೆ ದೇ ವಿಲ್ ಬಿ ಪ್ರೊಟೆಕ್ಟೆಡ್. ಸೊ ಅದರಿಂದ ಇನ್ನೊಂದು ಸರಿ ಕೆಲವು ಸಲ ನಮ್ಮ ಥಿಂಕ್ ಟ್ಯಾಂಕ್ ಅಲ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ವಿತ್ ಅವರ್ ಅದರ್ ಕಲೀಗ್ಸ್, ನಾವು ಕೆಲವು ಸಲ ಏನ್ ಅನ್ಕೊಳ್ತಾ ಇದ್ವಿ, ಅಟ್ ಲೀಸ್ಟ್ ಒಂದಷ್ಟು ಮೆಜಾರಿಟಿಗೆ ಫಸ್ಟ್ ಡೋಸ್ ಅನ್ನು ಕವರ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಡೋಸ್ ನ ನಿಧಾನಕ್ಕೆ ಕೊಟ್ಟರು ಪ್ರಾಬ್ಲಮ್ ಇಲ್ಲ ಅನ್ಬಿಟ್ಟು. ಅಂದ್ರೆ ಹೇಗೆ ಹೇಳ್ತೀವಿ ಅಂದ್ರೆ ಕಥೆನಲ್ಲಿ ಒಂದಷ್ಟೇ 2-3 ತುತ್ತಿದ್ರೆ ಎಲ್ಲರೂ ಒಂದೊಂದು ತುತ್ತು ತಗೊಂಡು ಸ್ವಲ್ಪ ಹೊತ್ತಿಗೆ ಹಸಿವು ಕಡಿಮೆ ಮಾಡ್ಕೊಂಡು ಫುಲ್ ತುತ್ತು ಬಂದ್ಮೇಲೆ ಪೂರ್ತಿ ತಿನ್ಬಹುದು ಅನ್ನೋ ತರ. ಹೇಗೆ ಅಂದ್ರೆ ಅಟ್ ಲೀಸ್ಟ್ ಒಂದಷ್ಟು ಪಾಪ್ಯುಲೇಷನ್ ಈವನ್ 60-70% ಪ್ರೊಟೆಕ್ಷನ್ ಬಂದ್ರು ಕೂಡ ಸೆಕೆಂಡ್ ಡೋಸ್ ತಗೊಂಡ್ಮೇಲೆ 90% ಪ್ರೊಟೆಕ್ಷನ್ ಬರುತ್ತಲ್ಲ, ಅದನ್ನ ವೆಯ್ಟ್ ಮಾಡ್ಕೋಬಹುದು ಅಂತ ಇನ್ನೊಂದು ಸ್ಟ್ರಾಟಜಿಕಲಿ ದೇರ್ ಇಸ್ ಎ ಥಾಟ್ ಪ್ರೋಸೆಸ್. ಸೊ ಅದರಿಂದ ಟೆನ್ಷನ್ ತಗೊಳ್ಳೋದು ಬೇಕಿಲ್ಲ. ಫಸ್ಟ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಯು ಗೆಟ್ ಸಮ್ ಪ್ರೊಟೆಕ್ಷನ್. ಸೊ ಅದರಿಂದ ಆ ತರದವ್ರಿಗೆ ಇನ್ಫೆಕ್ಷನ್ ಆದ್ರೆ ಇನ್ಫೆಕ್ಷನ್ ಕೂಡ ಮೈಲ್ಡ್ ಆಗಿರುತ್ತೆ. ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರಿಂದ ಅಗ್ರೆಸಿವ್ ಆಗತಕ್ಕಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ 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 ಎಸ್ ಸರ್, ನಾನು ಮಾತಾಡ್ತೀನಿ ಡಾಕ್ಟರ್. ಈಗ ಭಾಳ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಈಗ ನೀವು ಹೇಳಿದ್ರಿ ಸಿವಿಯಾರಿಟಿ ಕಡಿಮೆ ಇರುತ್ತೆ ಅಂತ, ಬಟ್ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವರು ಆ ಟೈಮಲ್ಲಿ ಅವರ ದೇಹ ಟ್ರಾನ್ಸ್ಫರ್ ಮಾಡುವಂಥ ಶಕ್ತಿ ಇರುತ್ತಾ? ಅವ್ರಿಗೆ ಸೋಂಕು ಬಂದರೆ ಮತ್ತೊಬ್ಬರಿಗೆ ಅದನ್ನು ಹರಡುವಂಥದ್ದು. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ, ಇದ್ರ ಬಗ್ಗೆ ಇಬ್ಬರನ್ನು ಕೂಡ ಕೇಳುವಂಥದ್ದು ಚಿಕ್ಕ ಬ್ರೇಕ್ನ ನಂತರ. ನಾವು ಚರ್ಚೆ ನಡೆಸ್ತಾ ಇದ್ವಿ ವ್ಯಾಕ್ಸಿನ್ ಸಂಬಂಧಪಟ್ಟಂತ ಇರುವಂಥ ಗೊಂದಲ ಏನಿದೆ ಜನರಿಗೆ, ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಡಾಕ್ಟರ್ ಪವನ್ ಅವರೇ, ಒಂದು ಪ್ರಶ್ನೆ. ಈಗ ಫಾರ್ ಎಕ್ಸಾಂಪಲ್, ಈಗ ಹೋದ ತಿಂಗಳಿನಲ್ಲಿ 15ನೇ ತಾರೀಕು ಒಬ್ಬನಿಗೆ ಪಾಸಿಟಿವ್ ಬಂದಿರುತ್ತೆ. ಆತನಿಗೆ ಟ್ರೀಟ್ಮೆಂಟ್ ಎಲ್ಲ ಪಡೆದು ನಂತರ ಆತ ಕ್ಲಿಯರ್ ಆಗಿದ್ದಾನೆ. May 1 ಫಾರ್ ಎಕ್ಸಾಂಪಲ್ ಆತ ಕ್ಲಿಯರ್ ಆಗಿದ್ದಾನೆ. ಸೊ ಆತ ವ್ಯಾಕ್ಸಿನ್ ಅನ್ನು ಪಡಿಬೋದಾ? ಈಗ ಪಾಸಿಟಿವ್ ಬಂದು ಆತ ಕ್ಲಿಯರ್ ಆಗಿ ಎಷ್ಟು ದಿನಗಳ ನಂತರ ವ್ಯಾಕ್ಸಿನ್ ಪಡಿಬೋದು? ಮೊದಲ ಡೋಸ್ ಇರ್ಬೋದು ಅಥವಾ ಸೆಕೆಂಡ್ ಡೋಸ್, ಎನಿಥಿಂಗ್, ಯಾವ ರೀತಿ ಯಾವ ಟೈಮಲ್ಲಿ ಪಡಿಬೋದು ಅಂತ? ಈಗ ಯಾರಿಗೆ ಪಾಸಿಟಿವ್ ಬಂತು ಇದಾದಾಗ ತಕ್ಷಣ ಏನು ವ್ಯಾಕ್ಸಿನ್ ತೆಗೆದುಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಸ್ವಲ್ಪ ಅವರಲ್ಲಿ ಆಂಟಿಬಾಡಿ ರೆಸ್ಪಾನ್ಸ್ ಎಲ್ಲ ಬಂದಿರುತ್ತೆ. ಬಟ್ ಅಲ್ಲಿ ನಾವು ಇನ್ನೊಂದು ಕೆಲಸನೂ ಮಾಡ್ಬೋದು. ಏನಂದ್ರೆ ಈಗ ಅವರಲ್ಲಿ ಎಷ್ಟು ಆಂಟಿಬಾಡೀಸ್ ಡೆವಲಪ್ ಆಗಿದೆ, ಆಂಟಿಬಾಡಿ ರೆಸ್ಪಾನ್ಸ್ ಇದೆ ಇಲ್ಲ ಅಂತ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ವ್ಯಾಕ್ಸಿನೇಷನ್ ತೆಗೆದುಕೊಳ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಒಂದು ಇನ್ನೊಂದು ಏನಂದ್ರೆ ಒಂದು 3 to 4 weeks ಆದ್ಮೇಲೆ ಈಗ ಯಾರಿಗೆ ಪಾಸಿಟಿವ್ ಬಂದವರಲ್ಲಿ ಮತ್ತೆ ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಳ್ಬಹುದು, ಏನು ತೊಂದರೆ ಇಲ್ಲ. ಈಗ ಪಾಸಿಟಿವ್ ಬಂದಿರೋದಕ್ಕೂ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋದಕ್ಕೂ ಏನಾಗಲ್ಲ. ಈಗ ಎಷ್ಟೋ ಸಲ ಏನಾಗುತ್ತೆ, ನಮ್ಗೆ ಎಷ್ಟೋ ಜನ ಪಾಸಿಟಿವ್ ಬಂದಿರೋರಲ್ಲಿ ಆಂಟಿಬಾಡಿ ರೆಸ್ಪಾನ್ಸ್ ಅಷ್ಟೊಂದು ಸರಿಯಾಗಿ ಬಂದಿರೋದಿಲ್ಲ. ಈಗ ನಾವು ನೋಡಿ ಪಲ್ಸ್ ಪೋಲಿಯೋ ಇವೆಲ್ಲ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಈಗ ಮುಂಚೆ ನಾವು ಪಲ್ಸ್ ಪೋಲಿಯೋ ಹಾಕಿರ್ತೀವಿ, ಬಟ್ ಈವನ್ ದೆನ್ ಎವ್ರಿ ವರ್ಷ ನಾವು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಎಷ್ಟೋ ಜನರಲ್ಲಿ ಕೆಲವೊಂದು ಆಂಟಿಬಾಡಿ ರೆಸ್ಪಾನ್ಸ್ ಸರಿಯಾಗಿ ಬಂದಿರಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಈಗ ಒಂದು ಹರ್ಡ್ ಇಮ್ಯುನಿಟಿ ಡೆವಲಪ್ ಮಾಡಬೇಕು ಅಂತಂದಾಗ ನಾವು ಮತ್ತೆ ವ್ಯಾಕ್ಸಿನೇಷನ್ ಅನ್ನ ಕೊಟ್ರೆ ಏನು ಲಾಸ್ ಏನೂ ಆಗೋದಿಲ್ಲ. ಯಾಕಂದ್ರೆ ಇದರಲ್ಲಿ ಮೇನ್ ಉದ್ದೇಶ ಏನಾಗಿರುತ್ತೆ, ಸಾಕಷ್ಟು ಜನಕ್ಕೆ ಒಂದು ಆಂಟಿಬಾಡಿ ರೆಸ್ಪಾನ್ಸ್ ಬಂದು ಒಂದು ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಿ ಈ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡೋದನ್ನ ತಡೆಯೋದೇ ಆಗಿರುತ್ತೆ. ಸೊ ಹಾಗಾಗಿ ಯಾರಿಗೆ ಒಂದು ಪಾಸಿಟಿವ್ ಬಂದಿದ್ರೆ ಅದಾಗಿ ಒಂದು 3 to 4 weeks ಆದ್ಮೇಲೆ ಅವರು ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಳ್ಬಹುದು. ಓಕೆ ಓಕೆ ಡಾಕ್ಟರ್ ಚಂದ್ರಶೇಖರ್ ಅವರೇ, ಒಂದು ಪ್ರಶ್ನೆ. ಆಗ್ಲೇ ನೀವು ಹೇಳ್ತಾ ಇದ್ರಿ ಈಗ ವ್ಯಾಕ್ಸಿನ್ ಪಡೆದು ಒಂದು 14 ದಿನ 15 ದಿನ ಆದ್ಮೇಲೆ ಅವರಿಗೆ ವೈರಸ್ ಏನಾದರೂ ದೇಹ ಎಂಟರ್ ಆದ್ರೂ ಕೂಡ ಅಷ್ಟು ಸಿವಿಯಾರಿಟಿ ಇರಲ್ಲ ಅಂತ. ಬಟ್ ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಮಾಡುವಂತ ಶಕ್ತಿಯನ್ನು ಹೊಂದಿರ್ತಾನ ಆ ಸಂದರ್ಭದಲ್ಲಿ? ವ್ಯಕ್ತಿಯ ಮೇಲೆ ಹೋಗೋದಿಲ್ಲ. ಏಕೆ ವೈರಸ್ಸು ಥ್ರೋಟ್ ನಲ್ಲಿ ಕೂತಿದ್ದು ಕೆಮ್ಮಿದಾಗ ಅಥವಾ ಸೀನಿದಾಗ ವೈರಸ್ಸು ಹೊರಕ್ಕೆ ಬರುತ್ತೆ. ಅವನಿಗೆ ಇನ್ಫೆಕ್ಷನ್ ಆದ್ಮೇಲೆ ಅವನಿಗೆ ಸ್ಪ್ರೆಡಿಂಗ್ ಕೇಪಬಿಲಿಟಿ ಸೇಮ್ ಇರುತ್ತೆ. ಯಾಕೆಂದ್ರೆ ವೈರಸ್ ಇನ್ಫೆಕ್ಷನ್ ಇದೆ, ವೈರಸ್ ಥ್ರೋಟ್ ಏರಿಯಾದಲ್ಲಿ ಕೂತಿರುತ್ತೆ. ಸೊ ದಟ್ಸ್ ವೈ ಹಿ ವಿಲ್ ಬಿ ಸ್ಪ್ರೆಡಿಂಗ್. ಅಂದ್ರೆ ಓನ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ವ್ಯಾಕ್ಸಿನೇಟ್ ಆದ್ಮೇಲೆ ಆಫ್ಟರ್ 3 or 4 weeks ಆದ್ಮೇಲೆ ಅವ್ರಿಗೆ ವೈರಸ್ ಕ್ಲಿಯರೆನ್ಸ್ ಕೆಪಾಸಿಟಿ ಅಂತ ಏನ್ ಹೇಳ್ತೀವಲ್ಲ, ಈಗ ವ್ಯಾಕ್ಸಿನ್ ಹಾಕೊಳ್ಳದೆ ಹೋದ್ರೆ ಅವ್ರಿಗೆ 7 to 10 days ತಗೊಂಡ್ರೆ ಈ ವ್ಯಾಕ್ಸಿನ್ ತಗೊಂಡವ್ರಿಗೆ ದೇ ಮೇ ಕ್ಲಿಯರ್ ಇನ್ 3 to 4 days. ಸೊ ಅದರಿಂದ ಅವ್ರದ್ದು ಸ್ಪ್ರೆಡ್ಡಿಂಗ್ ಟೈಮ್ ಏನಿರುತ್ತೆ ಇಟ್ ವಿಲ್ ಕಟ್ ಡೌನ್. 7 days ಅಥವಾ 10 days ಸ್ಪ್ರೆಡ್ ಮಾಡ್ಕೊಳ್ತಾ ಹೋದ್ರೆ
he will be contacting more larger number. ಈಗ 3-4 ದಿವಸ ಆದ್ರೆ ನಂಬರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಸ್ಪ್ರೆಡಿಂಗ್ ಟೈಮ್ ಏನು ಕಡಿಮೆ ಆಗುತ್ತೆ ಅಂದ್ರೆ ವೈರಸ್ ಅವನು ಬೇಗ ಕ್ಲಿಯರ್ ಮಾಡ್ಕೋತಾನೆ ಅಂತ. ಸೊ ಅದರಿಂದ ಕಡಿಮೆ ಆಗುತ್ತೆ ವಿನಃ ಅಂದ್ರೆ ಈ ವ್ಯಾಕ್ಸಿನ್ ಇಂದ ವೈರಸ್ ಟ್ರಾನ್ಸ್ಮಿಷನ್ ಕಟ್ ಡೌನ್ ಆಗುತ್ತೆ ಈ ರೀತಿಯಾಗಿ. ಓಕೆ ಓಕೆ ಆತರ ನೋಡಿದ್ರೆ ಇದು ಬೆನಿಫಿಟ್ ಇದೆ ವ್ಯಾಕ್ಸಿನ್ ಇಂದ. ಫೈನಲಿ ನಾವು ಡಾಕ್ಟರ್ ಪವನ್ ಅವ್ರನ್ನ ನಿಮ್ಮನ್ನು ಕೇಳಬೇಕು. ಪವನ್ ಅವರೇ, ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ವಿ, 2ನೇ ಡೋಸ್ ಏನಿದೆ ಅದು ಡಿಲೇ ಆದಷ್ಟು ಕೂಡ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಟ್ರಿ. ಸೊ ಬೇಗ 28 ದಿನಗಳು ಅಂತ ಏನು 4 ವಾರ ಅಂತ ಇತ್ತು, ಅದರೊಳಗೆ ಪಡೆದ್ರೆ ಉತ್ತಮ ಅಂತ. ಸೊ ಅದನ್ನು ಹಾಗಾದ್ರೆ ಯಾಕೆ ಆ ಕಾನ್ಸೆಪ್ಟ್ ಬಂತು ಅಂತ? ಡಿಲೇ ಆದರೆ ಉತ್ತಮ ಅಂತ ನೀವು ಹೇಳಿದ್ರಿ, ಬಟ್ 1 ತಿಂಗಳಲ್ಲಿ ಆಲ್ಮೋಸ್ಟ್ 1 ತಿಂಗಳ ಡಿಫರೆನ್ಸ್ನಲ್ಲಿ 2 ಡೋಸ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು, ಹೇಗೆ ಅಂತ? ಇಲ್ಲ, ಈಗ ಅದು ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಇನ್ನು ಈಗ ನಮ್ಗೆ ಇದು 3rd ಫೇಸ್ ಟ್ರಯಲ್ ಇರೋವಾಗ್ಲೇನೆ ಈಗ ಸಾಕಷ್ಟು ವ್ಯಾಕ್ಸಿನ್ಗಳು ಮಾರುಕಟ್ಟೆಗೆ ಬಂತು. ಇವೆಲ್ಲ ಎಮರ್ಜೆನ್ಸಿ ಬೇಸಿಸ್ ಎಲ್ಲಾನು ಯೂಸೇಜ್ಗೆ ಇದು ಮಾಡಿದ್ದಾರೆ. ಈಗ ನಮ್ಗೆ 3rd ಫೇಸ್ ಆದ್ಮೇಲೆ ಇನ್ನು 4th ಫೇಸ್ ಬೇರೆ ಹೋಗ್ಬೇಕಾಗತ್ತೆ. 4th ಫೇಸ್ ಆಮೇಲೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೇಲೆನ್ಸ್ ಕೂಡ ಆಗ್ಬೇಕಾಗತ್ತೆ. ಒಂದು ವ್ಯಾಕ್ಸಿನ್ ಹೊರಗಡೆ ಬರ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 5-6 ವರ್ಷಗಳ ಕಾಲ ಆದ್ರೂ ಬೇಕಾಗುತ್ತೆ. ಆದ್ರೆ ಇಲ್ಲಿ ಎಮರ್ಜೆನ್ಸಿನಲ್ಲಿ ಇಲ್ಲೆಲ್ಲ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ತರ ಇರುವಾಗ ಇನ್ನು ಸ್ಟಡೀಸ್ ಇನ್ನು ನಮ್ಗೆ ಹೊಸ ಪೇಪರ್ಗಳು ಪಬ್ಲಿಷ್ ಆಗ್ತಾ ಇದ್ದಾಗ ಏನಂದ್ರೆ ನಮಗೆ ಸ್ವಲ್ಪ ಚೇಂಜಸ್ ಬರುತ್ತೆ. ಇದರಲ್ಲಿ ಜನ ಆತಂಕಕ್ಕೆ ಒಳಗಾಗೋದು ಬೇಡ. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ಒಂದು ಮಿನಿಮಮ್ 4 ವೀಕ್ಸ್ ಬೇಕು ಅಂತ ಹೇಳಿದ್ರು, ಬಟ್ ಆಮೇಲೆ ನಮಗೆ ಬೇರೆ ಸ್ಟಡೀಸ್ ಬಂದಾಗ ಏನಾಯ್ತು, 4 ವೀಕ್ಸ್ ಗಿಂತ ಇನ್ನು ಡ್ಯೂರೇಷನ್ ಜಾಸ್ತಿ ಇದ್ರೆ ನಮಗೆ ಆಂಟಿಬಾಡಿ ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಆ ಸಸ್ಟೈನಬಿಲಿಟಿ ಚೆನ್ನಾಗಿರುತ್ತೆ ಅಂತ ನಮ್ಗೆ ಒಂದು 2-3 ಪೇಪರ್ ಪಬ್ಲಿಷ್ ಆಯ್ತು. ಅದರಿಂದಾಗಿ ಈಗ 4 to 6 ವೀಕ್ಸ್ ಅಥವಾ 6 to 8 ವೀಕ್ಸ್, ಕೆಲವು ಇನ್ನೊಂದು ಪೇಪರ್ ಅಲ್ಲಿ 10 to 12 ವೀಕ್ಸ್ ಅಂತ ಬಂತು. ಸೊ ಹಾಗಾಗಿ ಗವರ್ಮೆಂಟ್ ಏನ್ ಮಾಡ್ತು, ಒಂದು 6 to 8 ವೀಕ್ಸ್ ಇದ್ರೆ ಬೆಟರ್ ಇರುತ್ತೆ ಅಂತ ಒಂದು ಡ್ಯೂರೇಷನ್ ಅನ್ನ ಫಿಕ್ಸ್ ಮಾಡಿದೆ. ಸೊ ಈ ಡ್ಯೂರೇಷನ್ ಬಗ್ಗೆ ಏನು ಆತಂಕ ಬೇಡ. ಪ್ಲಸ್ ಇಲ್ಲಿ ಇನ್ನೊಂದಾಗುತ್ತೆ, ಈಗ 2 ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡು ಪಾಸಿಟಿವ್ ಆಗಿರತಕ್ಕಂಥವ್ರು ಜಾಸ್ತಿ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಾನೇ. ಈಗ ನನಗೆ ಈಗ 2 ಕೋವಿಶೀಲ್ಡ್ 2 ಡೋಸ್ ಅನ್ನು ನಾನು ತೆಗೆದುಕೊಂಡಾಗಿದೆ. ಇದಾದ್ಮೇಲೂ ಕೂಡ ಈಗ ನನಗೆ ಪಾಸಿಟಿವ್ ಬಂತು. ಈ ರೆಸ್ಪಾನ್ಸ್ ಹೆಂಗಾಗತ್ತೆ ಅಂತಂದ್ರೆ, ಈಗ ನಮಗೆ ವ್ಯಾಕ್ಸಿನ್ ತೆಗೆದುಕೊಂಡಾದ್ಮೇಲೆ ಅದ್ರ ಸಿವಿಯರಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನಾವು ವ್ಯಾಕ್ಸಿನ್ ತೆಗೆದುಕೊಳ್ಳದೆ ಇದ್ದಾಗ ನಮ್ಗೆ ಏನಾದ್ರು ಈಗ ಡಿಸೀಸ್ ಬಂದಾಗ ನಮ್ಗೆ ಎಷ್ಟು ಸಿವಿಯರಿಟಿ ಇರುತ್ತೆ, ತೆಗೆದುಕೊಂಡಾಗ ಅಷ್ಟು ಸಿವಿಯರ್ ಆಗಿರೋದಿಲ್ಲ. ಈಗ ನಮ್ಗೆ ನೋಡಿ 2 ಡೋಸಸ್ ಆದ್ಮೇಲೆ ಕೂಡ ಈಗ ನನಗೆ ಒಂದ್ಸಲ ಫೀವರ್ ಬಂತು, ಚೆಕ್ ಮಾಡಿಸಿದಾಗ ಸಿಟಿ ನಲ್ಲಿ ನಿಮೋನಿಯಾ ಇತ್ತು, ಬಟ್ ಅಷ್ಟು ಸಿವಿಯರಿಟಿ ಇರ್ಲಿಲ್ಲ. ಆಕ್ಸಿಜನ್ ಸ್ಯಾಚುರೇಷನ್ ಚೆನ್ನಾಗಿದೆ, ಬಟ್ ಒಂದೇ ಒಂದು ದಿವಸ ನನಗೆ ಫೀವರ್ ಬಂದು ಫೀವರ್ ಎಲ್ಲ ಪೂರಾ ಕ್ಲಿಯರ್ ಆಯ್ತು. ಆದ್ರೆ ಅಷ್ಟು ಡಿಸೀಸ್ ಸಿವಿಯರ್ ಆಗ್ಲಿಲ್ಲ. ಈಗ ನಾವು ಪೇಷಂಟ್ ಗಳನ್ನ ಕೂಡ ನಾವು ಈಗ ಆನ್ಲೈನ್ ಏನಿದೆ ಹಾಗೇನೆ ನಾವು ಪೇಷಂಟ್ ಗಳನ್ನ ನೋಡ್ತಾ ಇದೀವಿ. ಈಗ ನಾವ್ ಏನೇನು ಕೆಲಸ ಕಾರ್ಯಗಳಿದಾವೆ ಅವನ್ನೆಲ್ಲಾನು ನಾವು ಯಾವ ರೀತಿ ಪ್ರಿಕಾಷನ್ಸ್ ತೆಗೆದುಕೊಂಡು ನೋಡ್ಬೇಕು ಅದನ್ನೆಲ್ಲಾನು ಮಾಡ್ತಾ ಇದೀವಿ. ಹಾಗಾಗಿ ಪ್ರತಿಯೊಬ್ರು ಕೂಡ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳೇಬೇಕಾಗಿದೆ. ನಮ್ಗೆ ಇನ್ನೊಂದು, ಈಗ ಗವರ್ಮೆಂಟ್ ಕೂಡ ಇದನ್ನ ತ್ವರಿತಗತಿಯಲ್ಲಿ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ರೀಚ್ ಆಗೋಗ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಈಗ ಹರ್ಡ್ ಇಮ್ಯುನಿಟಿ ಮಾಡ್ಬೇಕು ಅಂತಂದ್ರೆ ಈಗ ಇದೊಂದೇ ಇರ್ತಕ್ಕಂಥದ್ದು. ಒಂದು 60 to 70% ಪಾಪ್ಯುಲೇಷನ್ ನಾವೀಗ ವ್ಯಾಕ್ಸಿನೇಷನ್ ಕವರ್ ಮಾಡಿದ್ರೆ ಆದಷ್ಟು ಈ ಡಿಸೀಸ್ ಸಿವಿಯರಿಟಿನ ನಾವು ಕಮ್ಮಿ ಮಾಡಬಹುದಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪವನ್ ಅವರೇ. ಚಂದ್ರಶೇಖರ್ ಅವ್ರನ್ನ ಕೇಳೋದಾದ್ರೆ, ಚಂದ್ರಶೇಖರ್ ಈಗ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ನಿನ್ನೆ ಅಂತೂ ಸಾವಿನ ಸಂಖ್ಯೆ 346, ಬೆಂಗಳೂರಿನಲ್ಲಿ 580, ಎಂಟೈರ್ ಕರ್ನಾಟಕದಲ್ಲಿ ಆಗಿದೆ. ಮೇ ಬಿ ಇದಕ್ಕೆ ಕಾರಣ, ಇದಕ್ಕೂ ಮತ್ತು ವ್ಯಾಕ್ಸಿನೇಷನ್ ಪ್ರೋಸೆಸ್ಗೆ ಏನಾದರೂ ಲಿಂಕ್ ಇದೆ ಅಂತ ಅನ್ಸುತ್ತಾ? ಏನಾದರೂ ವ್ಯಾಕ್ಸಿನೇಟ್ ಬೇಗ ಆಗಿದ್ರೆ 2 ಡೋಸ್ ಈ ಸಾಧ್ಯತೆಗಳು ಕಡಿಮೆ ಇತ್ತು ಅಂತ, ಈ ಡೆತ್ ರೇಟ್ ಅನ್ನ ನಾವು ಇಳಿಸಬಹುದಾಗಿತ್ತು, ಇದನ್ನ ಹೇಳ್ತೀರಾ ನೀವೇನಾದ್ರೂ? ಹೌದು, ವ್ಯಾಕ್ಸಿನೇಷನ್ ಆಗಿ ಹೋಗಿದ್ರೆ ಡೆತ್ ರೇಟ್ ಕಡಿಮೆ ಮಾಡಬಹುದಿತ್ತು. 2 ರೀತಿಯಲ್ಲಿ ಇದು ಹೆಲ್ಪ್ ಆಗ್ತಿತ್ತು. ಯಾಕೆಂದ್ರೆ ಸಡನ್ ಆಗಿ ಇಷ್ಟು ಸಿವಿಯರ್ ಸರ್ಜ್ ಬಂದಿರೋದ್ರಿಂದ ಏನಾಗಿದೆ ಅಂದ್ರೆ ಹೆಲ್ತ್ ಸಿಸ್ಟಮ್ ಮೇಲೆ ತುಂಬಾ ಸ್ಟ್ರೆಸ್ ಆಗಿದೆ. ಸೊ ಇದರಿಂದ ನಮ್ಮಲ್ಲಿ ಆಸ್ ಐ ಕ್ಯಾನ್ ಹಾನೆಸ್ಟ್ಲಿ ಅಡ್ಮಿಟ್ ಒಂದು 10 to 20% ಡೆತ್ ICU ಅಥವಾ ಆಕ್ಸಿಜನ್ ಸಪ್ಲಿಮೆಂಟ್ ರೈಟ್ ಟೈಮ್ ಅಲ್ಲಿ ಸಿಕ್ಕದೆ ವಿ ಹ್ಯಾವ್ ಲಾಸ್ಟ್ ದೆಮ್. ಓಕೆ, ಎರಡನೆಯದು, ನಮಗೆ ವ್ಯಾಕ್ಸಿನೇಟ್ ಆಗಿದ್ದಿದ್ರೆ ಸಾಕಷ್ಟು ಪೇಷಂಟ್ಸ್ ಇಷ್ಟು ಸಿವಿಯರ್ ಕಾಯಿಲೆಗೆ ಹೋಗ್ತಿರ್ಲಿಲ್ಲ. ಸೊ ಅದರಿಂದ ಆ ನೆಸೆಸಿಟಿ ಬರ್ತಾ ಇರ್ಲಿಲ್ಲ. ಒಂದು, ಇಷ್ಟೊಂದು ಇನ್ಫೆಕ್ಷನ್ ಲೋಡ್ ಬರ್ತಿರ್ಲಿಲ್ಲ. ಬೈ ಚಾನ್ಸ್ ಲೋಡ್ ಬಂದಿದ್ರು ಕೂಡ ಅಷ್ಟೊಂದು ಸಿವಿಯರ್ ಕೇಸಸ್ ಲೋಡ್ ಕಡಿಮೆ ಆಗ್ತಿತ್ತು. ಈ ಎರಡನ್ನು ನಾವು ಅಚೀವ್ ಮಾಡ್ಕೋಬಹುದಿತ್ತು. ಬಟ್ ಏನಂತ ಹೇಳಿದ್ರೆ, ಈ ಲೈಫ್ ಅಲ್ಲಿ 1 ಸೆಕೆಂಡ್ ಮುಂದಕ್ಕೆ ಹೋದ್ರೂ ಕೂಡ ಹಿಂದಕ್ಕೆ ಬರಕ್ ಆಗಲ್ಲ. ಓಕೆ, ಅದನ್ನ ಅನಾಲಿಸಿಸ್ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಮುಂದಕ್ಕೆ ಆಗ್ದಂಗೆ ಏನ್ ಮಾಡ್ಬೇಕು, ಈಗ ವಿ ಶುಡ್ ಗೋ ಇನ್ ಎ ವಾರ್ ಫುಟಿಂಗ್, ವ್ಯಾಕ್ಸಿನೇಟ್, ನಮ್ಮ ಡಾಕ್ಟರ್ ಹೇಳ್ದಾಗೆ ವ್ಯಾಕ್ಸಿನೇಟ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್, ಸೊ ದಟ್ ನೆಕ್ಸ್ಟ್ ವೇವ್ ಕ್ಯಾನ್ ಬಿ ಕರ್ಟೈಲ್. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಈಗ ಪ್ರಶ್ನೆಗಳು ಬರ್ತಾ ಇದೆ, ವ್ಯಾಕ್ಸಿನೇಷನ್ ಪ್ರೋಸೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಲಾಕ್ಡೌನ್ ಯಾವ ರೀತಿ ಅಸ್ತ್ರನೋ, ವ್ಯಾಕ್ಸಿನೇಷನ್ ಪ್ರೋಸೆಸ್ ಕೂಡ ಮತ್ತೊಂದು ನಿಮ್ಗೆ ಆಲ್ಟರ್ನೇಟಿವ್, ಇದನ್ನ ಕಂಟ್ರೋಲ್ ಮಾಡೋಕೆ ಅನ್ನೋದು, ಇದು ನಿಜಾನ ಅಂತ? ಹೌದು,
ಅದು ಪಕ್ಕಾ ನಿಜ. ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಕಾಯಿಲೆ ಜನಗಳಲ್ಲಿ ಬರೋದನ್ನ ಅವಾಯ್ಡ್ ಮಾಡ್ತೀವಿ, ಜನಗಳಿಗೆ ಸಿವಿಯರ್ ಕಾಯಿಲೆ ಬರೋದನ್ನ ಅವಾಯ್ಡ್ ಮಾಡ್ತೀವಿ. ಲಾಕ್ ಡೌನ್ ಅಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಒಬ್ರೊಬ್ರು ಸೇರ್ಕೊಳ್ಳದೆ ಹರಡದಂಗ್ ನೋಡ್ಕೊಳ್ತೀವಿ. ಬಟ್ ಅದು ಕಾಯಿಲೆ ಸಿವಿಯರ್ ಬರೋದನ್ನ ಪ್ರಿವೆಂಟ್ ಮಾಡಕ್ ಬರಲ್ಲ. ಅಂದ್ರೆ ನಾವು ಒಬ್ರಿಂದ ಒಬ್ರಿಗೆ ಹರಡೋದನ್ನ ಕಡಿಮೆ ಮಾಡ್ಕೊಂಡು ಲೋಡ್ ನ ಇಮಿಡಿಯೇಟ್ ಆಗಿ ಇಷ್ಟು ದೊಡ್ಡದಾಗಿ ಬರ್ದಂಗ್ ನೋಡ್ಕೋಬಹುದೇ ವಿನಃ ಹರಡೋದನ್ನ ಅಥವಾ ಬರೋದನ್ನ ನಿಲ್ಸಕ್ ಬರೋದಿಲ್ಲ. ಅಂದ್ರೆ ಈಗ ಸಪೋಸ್ ನಾವೀಗ ವ್ಯಾಕ್ಸಿನೇಟ್ ಮಾಡಿಲ್ಲ, ಈಗ ನಾವು ಅವ್ರನ್ನೆಲ್ಲ ಬ್ಲಾಕ್ ಮಾಡಿದ್ವಿ ಇನ್ಫೆಕ್ಟ್ ಆಗದಂಗೆ, ಬಟ್ ದೇ ಆರ್ ಸ್ಟಿಲ್ ಓಪನ್ ಫಾರ್ ಇನ್ಫೆಕ್ಷನ್. ಈಗ ಅಲ್ಲದೆ ಹೋದ್ರೆ 3ನೇ ವೇವೋ 4ನೇ ವೇವೋ ಅಥವಾ 5ನೇ ವೇವೋ ಯಾವ್ದೋ ವೇವ್ ಅಲ್ಲಿ ದೇ ಮೇ ಗೆಟ್ ದ ಇನ್ಫೆಕ್ಷನ್. ಸೊ ಅದರಿಂದ ವ್ಯಾಕ್ಸಿನೇಟ್ ಮಾಡೋದ್ರಿಂದ ಈ ಎಲ್ಲ ವೇವ್ಸ್ ಗಳನ್ನ ನಾವು ನಿಧಾನಕ್ಕೆ ವಿ ಕ್ಯಾನ್ ಮೇಕ್ ದೆಮ್ ನಾಟ್ ಸಸಿಪ್ಟಬಲ್ ಟು ಇನ್ಫೆಕ್ಷನ್, ಅಥವಾ ಸಸಿಪ್ಟಬಲ್ ಆದ್ರೂ ಕೂಡ ಲೋ ಪ್ರೊಫೈಲ್ ಅಲ್ಲಿ ಇದ್ದಾಗ ವಿ ಕ್ಯಾನ್ ಡೆಫಿನೆಟ್ಲಿ ಸೇವ್ ದೆಮ್. ಎಸ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ ಸರ್. ನಾನು ಇನ್ನಷ್ಟು ಮಾತಾಡ್ತೀನಿ ನಿಮ್ಮನ್ನ. ಈಗ ನಮ್ಮ ಜೊತೆ ಡಾಕ್ಟರ್ ವಿಶಾಲ್ ರಾವ್ ಜಾಯ್ನ್ ಆಗಿದ್ದಾರೆ. ವಿಶಾಲ್ ರಾವ್ ಅವರೇ, ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಈ ಮೊದಲ ವ್ಯಾಕ್ಸಿನ್ ಡೋಸನ್ನು ಪಡೆದಾಯಿತು, ಅದಾದ್ಮೇಲೆ ಈಗ ಡಿಲೇ ಆಗ್ತಾ ಇದೆ, ಯಾಕಂದ್ರೆ ಶಾರ್ಟೇಜ್ ಇದೆ ವ್ಯಾಕ್ಸಿನ್ ಸಪ್ಲೈನದು. ಹಾಗಾಗಿ ಜನರಲ್ ಒಂದು ಆತಂಕ, ಏನಾದರೂ ಈ ಡಿಲೇ ಆಗಿಬಿಟ್ರೆ ನಾನು ಮೊದಲು ಪಡೆದಂಥ ವ್ಯಾಕ್ಸಿನ್ ಏನಾದರೂ ವೇಸ್ಟ್ ಆಗಿಬಿಡುತ್ತಾ, ಅದು ಬಾಡಿಯ ಮೇಲೆ ಎಫೆಕ್ಟ್ ಅನ್ನು ಕಳೆದುಕೊಳ್ತಾ ಹೋಗುತ್ತಾ ಅನ್ನೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟೇಕ್ ಏನು, ನೀವೇನಂತೀರಿ? ಈ ಡಿಲೇಯಿಂದ ಏನು ಆತಂಕ ಪಡಬೇಕಾ, ಇಲ್ಲ ತೊಂದರೆ ಇಲ್ಲ, ನೀವು ಆರೋಗ್ಯವಾಗಿ ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ, ಚೆನ್ನಾಗಿರ್ತೀರಿ ಅಂತ ಹೇಳ್ತೀರಾ, ಹೇಗೆ? ನಮಸ್ಕಾರ. ಇದಕ್ಕೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋ ವಿಷಯ ಏನು ಹೇಳಿದ್ರೆ, ಈಗ ರೀಸೆಂಟ್ ಆಗಿ ಲ್ಯಾನ್ಸೆಟ್ ಅಲ್ಲಿ ಯಾವುದು ಈ ಕೋವಿಶೀಲ್ಡ್ ಅಂತ ಇವರಲ್ಲಿ ಯಾರು ಸಂಶೋಧನೆ ಮಾಡಿದ್ರು ಈ ವ್ಯಾಕ್ಸಿನ್ಸ್ಗಳ ಬಗ್ಗೆ, ಅವರೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಟ್ಟಿದ್ರು. ವಾಯ್ಸಿ ಎಟಾಳ್ ಹೇಳುವ ಗ್ರೂಪ್, ಅವರು ಸಂಶೋಧನೆ ಮಾಡಿದ್ರ ನಿಟ್ಟಲ್ಲಿ ಸಿಂಗಲ್ ಡೋಸ್ ಎಫಿಕಸಿ ಹೇಳುವ ಒಂದು ಚಿಕ್ಕ ಸಂಶೋಧನೆ ಮಾಡಿ ಅದರಲ್ಲಿ ಆ ಟ್ರಯಲ್ ಅಲ್ಲಿ ಅವರು ಡೇಟಾ ಕೊಟ್ಟರು. ಅದರಲ್ಲಿ ಅವ್ರು ಏನ್ ಹೇಳಿದ್ರು, 90 day ಎಫಿಕಸಿ ಆಫ್ ಸಿಂಗಲ್ ಡೋಸ್ ಎಫಿಕಸಿ ವಾಸ್ ಅಪ್ ಟು 76% ಹೇಳಿದ್ರು. ಸೊ ಜನರ ವೀಕ್ಷಕರ ಮಾಹಿತಿಗೋಸ್ಕರ ಮೊದಲನೇ ಡೋಸ್ ಸಿಕ್ಕಿದ್ರು ಕೂಡ ನಿಮಗೆ ಪಾರ್ಷಿಯಲ್ ಇಮ್ಯುನಿಟಿ ಸಿಗುವುದು ಮಾಹಿತಿ ನಮಗೆ ಈಗ ಸಂಶೋಧನೆಗಳು ಹೇಳಿದೆ. ಆದ್ರಿಂದಾಗಿ ದಯವಿಟ್ಟು ಆತಂಕ ಪಡಬೇಕಾಗಿಲ್ಲ. ಎರಡನೇ ವಿಷಯ, ಈಗ ನೀವು ಕೋವಿಶೀಲ್ಡ್ ತಗೊಂಡಿದ್ರೆ ಕೋವಿಶೀಲ್ಡ್ ಕೊಡುವ ಡೇಟಾ ಏನ್ ಹೇಳುತ್ತೆ, ನಿಮ್ಮ ಮ್ಯಾಕ್ಸಿಮಮ್ ಎಫಿಕಸಿ ಈಸ್ ಬೆಟರ್ ಇಫ್ ಇಟ್ ಇಸ್ ಟೇಕನ್ ಆಫ್ಟರ್ 3 months. ಅಪ್ ಟು 3 months ವರೆಗೆ ತಗೊಂಡಿದ್ರು ಕೂಡ ಎಫಿಕಸಿ ಒಳ್ಳೆಯದಿರುತ್ತೆ ಹೇಳುವ ಮಾಹಿತಿಗಳು ಉಂಟು. ಆ ಕಾರಣದಿಂದ ದಯವಿಟ್ಟು ಆತಂಕ ಪಡುವುದು ಬೇಡ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರ ನಿಟ್ಟಲ್ಲಿ ಏನೇನಾಗತ್ತೆ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವ್ಯಾಕ್ಸಿನ್ಗಳನ್ನು ತಯಾರು ಮಾಡಕ್ಕೆ, ಮತ್ತೆ ಅದನ್ನು ಖಾಸಗಿ ಮತ್ತೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನು ಅವೈಲೇಬಲ್ ಮಾಡಕ್ಕೆ. ಅದರೊಟ್ಟಿಗೆ ಇನ್ನೊಂದು ಮಾಹಿತಿ ಏನ್ ಹೇಳಿದ್ರೆ, ಅಷ್ಟರವರೆಗೆ ದಯವಿಟ್ಟು ನಿಮ್ಮ ಮಾಸ್ಕ್ ಅನ್ನು 2ನೇ ಲಸಿಕೆ ಹಂಗೆ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಸಮಯದಲ್ಲಿ ನಮ್ಮ ಮಾಸ್ಕ್ ಕೂಡ ವ್ಯಾಕ್ಸಿನ್ ಅಷ್ಟೇ ಎಫೆಕ್ಟಿವ್ ಉಂಟು. ಅದಲ್ಲದೆ ಲಸಿಕೆ ತಗೊಂಡವರಲ್ಲಿ ನೀವು ಮಾಸ್ಕ್ ಇನ್ನೂ ಹಾಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಲಸಿಕೆಗಳು ಬರೇ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ, ಪ್ರಿವೆನ್ಷನ್ ಮಾಡಂಗಿಲ್ಲ ಹೇಳುವ ಮಾಹಿತಿಗಳು ಕೂಡ ನಮ್ಮ ಎದುರಿಗೆ ಉಂಟು. ಅಲ್ಲ, ಈಗ ಬಹಳಷ್ಟು ಮಂದಿ ಲಸಿಕೆ ಸಿಗದೆ ಈಗ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಲಸಿಕೆ ಬೇಕು. ಯಾಕಂದ್ರೆ ಆಲ್ರೆಡಿ ಲಸಿಕೆ ಪಡೆದಿರುವಂತ ಒಂದು ವರ್ಗ ಇದೆ, ಲಸಿಕೆಗಾಗಿ ವೆಯ್ಟ್ ಮಾಡ್ತಿರುವಂತ ಒಂದಷ್ಟು ವರ್ಗ ಇದೆ. ಸೊ ಅವ್ರಿಗೆ ಏನಂತೀರಿ ಅಂತ, ಅವ್ರೇನಾದ್ರು ಟೆನ್ಷನ್ ಮಾಡ್ಕೊಂಡ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕಾಗಿತ್ತು, ನಾವು ಲೇಟ್ ಆಗ್ತಾ ಇದೆ ಅಂತವ್ರಿಗೆ ಏನ್ ಹೇಳ್ತೀರಿ, ಅವ್ರೇನ್ ಮಾಡ್ಬೇಕೀಗ ಅಂತ? ಸೊ ಈ ಆತಂಕ ಪೂರ್ತಿ ದೇಶದಲ್ಲಿ ಇವತ್ತಿಗೆ ಉಂಟು. ಎಸ್ಪೆಷಲಿ 18ರಿಂದ 45 ವರ್ಷದ ವಯಸ್ಸಿನವರಲ್ಲಿ ಜಾಸ್ತಿ ಉಂಟು. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳುವ ವಿಷಯ ಇದರಲ್ಲಿ, ಈ ಸಮಯದಲ್ಲಿ ಈ ವೈರಸ್ಸು, ಈ ಸೋಂಕು ಹರಡುವುದು ಈ ವೈರಸ್ಸಿಗೆ ಕೈಕಾಲಿಲ್ಲ. ಇದನ್ನು ಹರಡಿಸುವವರು ನಾವು. ಇದನ್ನು ಹರಡಿಸುವ ರೀತಿಯನ್ನು ನಾವು ನಮ್ಮ ಶ್ವಾಸಕೋಶದಿಂದ ಹರಡಿಸ್ತಾ ಇದ್ದೇವೆ. ದಯವಿಟ್ಟು ಅದಕ್ಕೆ ಮಾಸ್ಕ್ ಅನ್ನು ನಾವು ಕರೆಕ್ಟ್ ಆಗಿ ಅಳವಡಿಸಿದ್ರೆ ಅದೇ ನಮ್ಮ ಮೊದಲನೇ ಲಸಿಕೆ. ಅಷ್ಟರವರೆಗೆ ದಯವಿಟ್ಟು ಆತಂಕ ಪಡಬೇಕಾಗಿಲ್ಲ. ನಮ್ಮಂತ ವೈದ್ಯರು 1 ವರ್ಷ ಈಗ ಕೆಲಸ ಮಾಡಿದವರು ಇದ್ದಾರೆ ಕೋವಿಡ್ ವಾರ್ಡ್ಗಳಲ್ಲಿ. ಇದರಲ್ಲಿ ಬರೇ ಮಾತ್ರ 2 ವಿಷಯಗಳಿದಕ್ಕೆ. ಇದು ಸೋಶಿಯೋ ಎಕನಾಮಿಕ್ ವೈರಸ್. ಈ ಸೋಶಿಯೋ ಎಕನಾಮಿಕ್ ವೈರಸ್ ಹರಡುವುದು ಸೋಷಿಯಲ್ ಆಕ್ಟಿವಿಟಿ ಮತ್ತು ಇಕನಾಮಿಕ್ ಆಕ್ಟಿವಿಟಿಯಿಂದ. ಅಂತ ಸಂದರ್ಭಗಳಲ್ಲಿ ನಮ್ಮ ವೀಕ್ಷಕರೊಟ್ಟಿಗೆ ನಮ್ಮ ನಿವೇದನೆ ಏನು ಹೇಳಿದ್ರೆ, ನಿಮ್ಮ ಆವರಣಗಳನ್ನು ನಾವು ಹಾಸ್ಪಿಟಲ್ ಅಲ್ಲಿ ಹೆಂಗೆ ನಡೆಸಿದ್ದೇವೆ ಹಂಗೆ ನಡೆಸಿರಿ, ಏನೂ ಆಗುವುದಿಲ್ಲ. ಅಷ್ಟರವರೆಗೆ ವ್ಯಾಕ್ಸಿನ್ ಬಂದೇ ಬರುತ್ತೆ. ನೆಕ್ಸ್ಟ್ 2-3 ವಾರಗಳಿಗೆ ಏನೇನು ಪ್ರಯತ್ನಗಳು ನಡೀತಾ ಉಂಟು ಅದೆಲ್ಲ ಆಗ್ತಾ ಉಂಟು. ಅಷ್ಟರವರೆಗೆ ಸಿಗುವಂಗೆ ಸರ್ಕಾರಗಳು ಮಾಡ್ತಾರೆ. ಬಟ್ ಅಷ್ಟರವರೆಗೆ ನಮ್ಮೆಲ್ಲರ ಒಂದೇ ನಿವೇದನೆ ನಿಮ್ಮೊಟ್ಟಿಗೆ ಮಾಸ್ಕ್ ಅನ್ನೇ ಮೊದಲನೇ ಲಸಿಕೆಯಾಗಿ ನಡೆಸಿಕೊಳ್ಳಿ. ನಿಜ ಅದ್ಭುತವಾಗಿ ಹೇಳಿದ್ರಿ ನೀವು. ಚಂದ್ರಶೇಖರ್ ಅವರೇ, ಇಲ್ಲಿ ವಿಶಾಲ್ ರಾವ್ ಅವರು ಬಹಳ ಉತ್ತಮವಾದಂಥ ಒಂದು ಮಾತನ್ನು ಹೇಳಿದ್ರು. ಯಾಕಂದ್ರೆ ಸಾಮಾನ್ಯವಾಗಿ ಈ ಕಾಡಲ್ಲಿ ಒಂದು ಮನೆ ಇದೆ ಅಂತಂದ್ರೆ, ಹುಲಿ ಸಿಂಹ ಏನಾದರೂ ಬರುತ್ತೆ ಅಂತಂದ್ರೆ ಬಾಗಿಲು ಹಾಕೊಳ್ಬೇಕು ಫಸ್ಟ್, ಅದೇ ಮಾಸ್ಕ್. ಇಲ್ಲ ಬಾಗಿಲೆಲ್ಲ ಹಾಕಲ್ಲ, ನಾವು ಓಪನ್ ಇಡ್ತೀವಿ ಅಂತಂದ್ರೆ ಒಳಗೆ ಬಂದ್ಮೇಲೆ ಹೇಗೆ ಅದನ್ನು ಫೈಟ್ ಮಾಡಬೇಕು ಅನ್ನೋದು ಎರಡನೇದು, ಅದು ವ್ಯಾಕ್ಸಿನ್. ಸೊ ಏನಂತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನೀವು ಹೇಳಿದ್ರೆ ಸಿಮಿಲಿ ಬೆಸ್ಟ್ ಅದು ಆಕ್ಚುಲ್ ಆಗಿ.
ನಾವು ಅದನ್ನು ಒಳಕ್ಕೆ ಬರ್ದಂಗೆನೆ ನೋಡ್ಕೊಳ್ಳೋದು ಬೆಸ್ಟ್. ಅಂದ್ರೆ ಬಂದ ಮೇಲೆ ಹೊಡೆದಾಡೋದಕ್ಕೂ ರೆಡಿ ಇರಬೇಕು. ಸೊ ಫಸ್ಟ್ ಸ್ಟೆಪ್ ವಿಶಾಲ್ ರಾವ್ ಹೇಳ್ದಂಗೆ ಒಳಕ್ ಬರ್ದಂಗೆ ನೋಡ್ಕೊಳ್ಳಿ. ಜೊತೆನಲ್ಲಿ ವ್ಯಾಕ್ಸಿನ್ ತಗೊಂಡು ಬೈ ಚಾನ್ಸ್ ಬ್ಯಾಡ್ ಲಕ್ ಬಂದ್ರೆ ಅದ್ರ ಜೊತೆ ಹೇಗ್ ಹೊಡೆದಾಡ್ಬೇಕು ತಯಾರು ಮಾಡ್ಕೊಳ್ಬೇಕು. ಸೊ ನಾವು ಪ್ರಯಾರಿಟಿ ಫಸ್ಟ್ ಏನ್ ಕೊಡ್ಬೇಕು ಅಂದ್ರೆ ಒಳಗ್ ಬರ್ದಂಗೆ ನೋಡ್ಕೋಬೇಕು. ನೀವ್ ಹೇಳ್ದಂಗೆ ಫುಲಿ ಇದೆಲ್ಲ ಬರೋ ಚಾನ್ಸಸ್ ಇದ್ದಾಗ ಬಾಗಿಲು ಭದ್ರವಾಗಿ ಹಾಕೊಂಡು ಕೂತ್ಕೋಬೇಕು. ಬಂದ ಮೇಲೆ ಅದನ್ನ ಹೇಗೆ ಹೊಡೆದಾಡ್ಬೇಕು ಅದನ್ನು ಕೂಡ ತಯಾರು ಮಾಡಿ ಇಟ್ಕೊಳ್ಬೇಕು. ಅದನ್ನ ನಾವು ಸೆಕೆಂಡ್ ಲೆವೆಲ್ ಅಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಹೌದು. ಜೊತೆಗೆ ಈ ಒಂದಷ್ಟು ಯುವಕರಿಗೆ, ಯಾಕಂದ್ರೆ ಯುವಕರಲ್ಲಿ ಹೆಚ್ಚಾಗಿ ಕೇಸ್ಗಳು ಬರ್ತಾ ಇದೆ, ಡೆತ್ ಕೇಸ್ಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಸ್ಯಾಚುರೇಷನ್ ಡಿಪ್ ಆಗ್ತಿರೋದೆಲ್ಲ ನೋಡ್ತಾ ಇದ್ದೀವಿ. ಸೊ ಅವ್ರಿಗೆ ಏನಂತೀರಿ ಅಂತ, ಈಗ ಎರಡನೇ ಅವರಿಗೆ ಒಂದು ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಅದೊಂದು ಆತಂಕ ಇದೆ. ಎರಡನೇದಾಗಿ ಎಲ್ಲಿ ಬಂದ್ಬಿಟ್ರೆ ಏನ್ ನಮ್ ಕತೆ ಅಂತ. ಸೊ ಮಾಸ್ಕ್ ಅನ್ನು ಹೊರತುಪಡಿಸಿ ಬೇರೆ ಏನ್ ಹೇಳ್ತೀರಿ ಅಂತ ಈ ಒಂದಷ್ಟು ಪರದಾಡ್ತಿರುವಂತ ಒಂದಷ್ಟು ವರ್ಗ ಇದೆ. ಒಂದು ಇಂಪಾರ್ಟೆಂಟ್ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಲಾಸ್ಟ್ 1 ವಾರ 2 ವಾರದಿಂದ ಈ ಯುವಕರು ಅವರ ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಆಗಿ ಮೈಲ್ಡ್ ಮೂಗಿನಲ್ಲಿ ಕೊಸರು ಬಂದಂಗೆ, ಗಂಟ್ಲು ಕೆರೆತ ಬಂದ ಹಾಗೆ, ಲೈಟ್ ಆಗಿ ಜ್ವರ ಬಂದ ಕೂಡ್ಲೇನೆ ಭಯ ಪಡ್ಕೊಳ್ಳೋದೇನೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಸೊ ಯಾಕೆಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವರು ಸ್ವಲ್ಪ ಲೇಟ್ ಆಗಿ ದೇ ಆರ್ ರಿಪೋರ್ಟಿಂಗ್ ಟು ದ ಹಾಸ್ಪಿಟಲ್. ಆಕ್ಚುಲ್ ಆಗಿ ನಮಗೆ ಬಿಗಿನಿಂಗ್ ಸ್ಟೇಜ್ ಅಲ್ಲೇನೆ ಫಸ್ಟ್ 3 ವಾರ ಅಥವಾ 3 ದಿವಸ ಅಥವಾ 4 ದಿವಸದೊಳಗೆ ಸಿಕ್ಕಿ ಏನಾದ್ರೂ ಟ್ರೀಟ್ಮೆಂಟ್ ಅಥವಾ ಮಾನಿಟರಿಂಗ್ ಮಾಡತಕ್ಕಂತ ಒಂದು ಚಾನ್ಸ್ ಸಿಕ್ಕಿದ್ರೆ ಅವ್ರನ್ನ ನಾವು ಆರಾಮಾಗಿ ತೊಂದರೆ ಆಗದಂಗೆ ನೋಡ್ಕೊಳ್ಬಹುದು. ಅದು ಒಂದು ಕ್ರಿಟಿಕಲ್ ಪಾಯಿಂಟ್ ದೇ ಶುಡ್ ರಿಮೆಂಬರ್. ಎರಡನೇದು ಏನಂದ್ರೆ, ನಾನು ಇನ್ನೂ ಚಿಕ್ಕ ವಯಸ್ಸು, ನನಗ್ ಬರಲ್ಲ ಅನ್ನತಕ್ಕಂತ ಒಂದು ಬಂಡ ಧೈರ್ಯನ ಬಿಟ್ಟು ನೀಟಾಗಿ ಎಲ್ಲ ಏನು ಕೋವಿಡ್ ಪಾಲಿಸೀಸ್ ಇದೆ, ಮೂಗಿಗೆ ಆದಷ್ಟು ಮಾಸ್ಕ್ ಹಾಕೊಳ್ಳೋದು, ಎಸ್ಪೆಷಲಿ ತುಂಬಾ ಕ್ರೌಡ್ ಇರೋ ಏರಿಯಾಗೆ ಹೋಗ್ಲೇಬೇಕು ಅನ್ನತಕ್ಕಂತಹ ಪರಿಸ್ಥಿತಿ ಇದ್ರೆ ಡಬಲ್ ಮಾಸ್ಕ್ ಹಾಕೊಳ್ಳತಕ್ಕಂಥದ್ದು, ಹ್ಯಾಂಡ್ ವಾಷಿಂಗು, ಕೀಪಿಂಗ್ ಸೋಷಿಯಲ್ ಡಿಸ್ಟೆನ್ಸು, ಅದನ್ನ ಮೈಂಟೈನ್ ಮಾಡ್ಕೊಳ್ತಾನೆ ಇರಬೇಕು. ಇದನ್ನ ವ್ಯಾಕ್ಸಿನ್ ಹಾಕೊಂಡ ಮೇಲೂ ಕೂಡ ಇನ್ನು 1 ಅಥವಾ 2 ವರ್ಷದವರೆಗೂ ಇದನ್ನ ಪಾಲಿಸಿ ಮಾಡತಕ್ಕಂತ ನೆಸೆಸಿಟಿ ಇರುತ್ತೆ. ಸೊ ಅಂದ್ರೆ ಸುಮ್ನೆ ನನ್ ಚಿಕ್ಕ ವಯಸ್ಸು, ನನಗ್ ಬರಲ್ಲ, ನನ್ಗಿದಲ್ಲ, ಈ ತರ ಡಿನೈ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಿಕಾಷನ್ಸ್ ತಗೊಳ್ಳೋದು ಅವಾಯ್ಡ್ ಆಗ್ತಾ ಇದೆ, ಮತ್ತೆ ಅರ್ಲಿ ಡಿಟೆಕ್ಷನ್ಸ್ಗೂ ತೊಂದರೆ ಆಗ್ತಾ ಉಂಟು. ನಿಜ. ಡಾಕ್ಟರ್ ವಿಶಾಲ್ ರಾವ್, ಈಗ ಒಂದು ಪ್ರಶ್ನೆ ಏನಂತಂದ್ರೆ, ನೀವು ಹೇಳಿದ್ರಿ 90 ಡೇಸ್ ಒಂದು ಎಫಿಕಸಿ ಇದೆ ಅಂತ, ಅಂದ್ರೆ ಆಲ್ಮೋಸ್ಟ್ ಅಷ್ಟು ಟೈಮ್ ಇದೆ, ಅದಕ್ಕೆ ಪವರ್ ಇರುತ್ತೆ, ಯಾವುದೇ ತೊಂದರೆ ಇಲ್ಲ. ಯಾರೊಬ್ಬ ವ್ಯಾಕ್ಸಿನ್ ಪಡೆದು 3 ತಿಂಗಳ ತನಕ ಮತ್ತೊಂದು ಡೋಸ್ ಪಡೆದಿದ್ರು ಕೂಡ ಆತ ಸೇಫ್ ಆಗಿರ್ತಾನೆ ಅನ್ನೋ ನಿಮ್ಮ ಮಾತುಗಳು. ಸೊ ಇದೇನಾದ್ರೂ ಈಗ ಸೆಪ್ಟೆಂಬರ್ನಲ್ಲಿ ಮತ್ತೆ 3ನೇ ವೇವ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೇನಾದ್ರೂ ಸಪೋರ್ಟಿವ್ ಆಗುತ್ತಾ? ಡಿಲೇ ಆದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಹಲವಾರು ಎಕ್ಸ್ಪರ್ಟ್ಸ್ಗಳು ಇದನ್ನು ಪುನಃ ಹೇಳಿದ್ದಾರೆ, ದಟ್ ಈ ಲಸಿಕೆಯ ರಕ್ಷಣೆ 3ನೇ ವೇವಿಗೆ 2ನೇ ವೇವಿಗೆ ಅಲ್ಲ ಹೇಳಿ. ಸೊ ಈ ಮಾತನ್ನು ಜನಸಾಮಾನ್ಯ ಅರ್ಥ ಮಾಡೋದು ಮುಖ್ಯ. ಈ ಲಸಿಕೆಯ ಪ್ರಯಾಸ ಏನ್ ನಡೀತಾ ಉಂಟು, ಇದು 3ನೇ ಅಲೆಗೆ 2ನೇ ಅಲೆಗೆ ಅಲ್ಲ. ಈ 2ನೇ ಅಲೆ ಈಗ ಪೀಕಲ್ಲಿ ಉಂಟು ಇವತ್ತಿಗೆ. ಸೊ ಈ ಹಂತದಲ್ಲಿ ಪ್ರಯತ್ನಗಳೆಲ್ಲ ನಡೀತಾ ಉಂಟು, ತಯಾರಿಗಳು ನಡೀತಾ ಉಂಟು. ಈಗ ಲಾಕ್ಡೌನು ಕೂಡ ಆಗೋಗಿದೆ. ಸೊ ಈ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ಗೆ ನ್ಯಾಚುರಲಿ ಕೆಲವು ತೊಂದರೆಗಳು ಬರ್ಬೋದು ಈ ಲಾಕ್ಡೌನ್ ಇದ್ದ ಕಾರಣ. ಬಟ್ ಆದ್ರೂ ಕೂಡ ಜನರು ಆತಂಕ ಪಡದೆ, ಮೊದಲನೇದಾಗಿ ಈಗ ಈ ಸೋಂಕಿನ ಪ್ರಮಾಣವನ್ನು ಕಡಿಮೆ ಮಾಡುವಂತ ಪ್ರಯಾಸಗಳು ನಡೀತಾ ಉಂಟು ಸರ್ಕಾರದಿಂದ. ಅದಕ್ಕೆ ನಾವೆಲ್ಲರೂ ಸಹಯೋಗ ಮಾಡಬೇಕಾಗತ್ತೆ. ಈಗ ಈ 3 ತಿಂಗಳ ಟೈಮ್ ಏನಿದೆ, ನೀವು ಹೇಳಿದ್ರಿ 3ನೇ ವೇವ್ಗೆ ಅಂತಾನೆ ವ್ಯಾಕ್ಸಿನೇಷನ್ ಪ್ರೋಸೆಸ್ ರೆಡಿ ಆಗ್ತಿರೋದು ಅಂತ. ಈಗ 2ನೇ ಪ್ರೋಸೆಸ್ನಲ್ಲಿ ಈಗ ಏನು ಮೊದಲ ಡೋಸನ್ನು ಪಡೆದಿದ್ದಾರೆ, ಸೊ ಅವ್ರು ಏನು ಮಾಡಬೇಕು? ಈಗ ಅವರ ಇಮ್ಯುನಿಟಿ ಇನ್ನಷ್ಟು ಬರೀ ವ್ಯಾಕ್ಸಿನ್ ಹಾಕಿ ನಾವು ಯಾವುದೇ ಆಹಾರ ಸೇವಿಸಿದ್ರೆ ಓಕೆ ಅಂತನೋ, ಅಥವಾ ಅವ್ರ ಕಡೆಯಿಂದನೂ ಕೂಡ ಫುಡ್ ವಿಚಾರದಲ್ಲಿ, ಅವರ ಒಂದಷ್ಟು ಆಚಾರ ವಿಚಾರಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ ಹೇಗೆ ಅಂತ, ಅದನ್ನು ಹಾಗೆ ಹಿಡಿದಿಟ್ಕೊಳ್ಳೋಕೆ ಇಮ್ಯುನಿಟಿಯನ್ನು? ಈಗ ಅವಿನಾಶ್, ನಾವು ನಮ್ಮ ಉದಾಹರಣೆಗೆ ನಾನು ಏನು ಕೊಡ್ಬೋದು, ನಾವು ಲಸಿಕೆ ಬರುವ ಮೊದಲು ನಾವು ಕೂಡ ನಮ್ಮ ಕೆಲಸ ಮಾಡ್ಕೊಂಡಿದ್ದೇವೆ ವೈದ್ಯರು. ನಮ್ಮ ಮೊದಲನೇ ಲಸಿಕೆ ಇದ್ದದ್ದು ಮಾಸ್ಕ್, ಎರಡನೇದದ್ದು 3 ವಿಷಯಗಳು. ನಮ್ಮ ಒಳಗೆ ಒಳ್ಳೆ ಉಸಿರು, ಯೋಗ ಪ್ರಾಣಾಯಾಮ ಮಾಡಿ ಒಳ್ಳೆ ಡೈಲಿ ಉಸಿರು ತಗೊಳ್ಳೋದು. ಈಗ ನಾವು ಸಾಮಾನ್ಯವಾಗಿ ಒಂದು ಉಸಿರಲ್ಲಿ ನಾವು 1 ಮಿನಿಟಲ್ಲಿ 12 ಉಸಿರು ತಗೊಳ್ತೇವೆ. ಪ್ರತಿ 12 ಉಸಿರುಗಳಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ಉಸಿರು ಹೊಟ್ಟೆಯಿಂದ ತಗೊಳ್ಳಿ, ಒಳ್ಳೆ ಉಸಿರಲ್ಲಿ ತಗೊಳ್ತಾ ಇರಿ ಆಕ್ಸಿಜನೇಷನ್ ಮಾಡಕ್ಕೆ. ಎರಡನೇದು ಚೆನ್ನಾಗಿ ನೀರು ಕುಡಿತಾ ಇರೋದು. 3ನೇದು ನ್ಯೂಟ್ರಿಷನ್. ಬರೀ ಮಾತ್ರ ಡಯಟ್ ಅಲ್ಲಿ ಕ್ಯಾಲರಿ ಅಲ್ಲ, ನ್ಯೂಟ್ರಿಷನ್ ಬೇಕಾಗತ್ತೆ. ಅದಕ್ಕೆ ಸೊಪ್ಪು ಪದಾರ್ಥ, ಹಣ್ಣು ಕಾಯಿ, ಮೊಳಕೆ ಬರುವ ಕಾಳು ಇಂಥದ್ದೆಲ್ಲ ಜಾಸ್ತಿ ತಗೊಳ್ಳಿ. ಆವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಆಪ್ಟಿಮಲ್ ಆಗಿರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಮುಖ್ಯವಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದ್ದವರು, ಅಂದ್ರೆ ಹೃದಯದ ಹಾರ್ಟ್ ಪ್ರಾಬ್ಲಮ್ ಇದ್ದವರಾಗ್ಲಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇದ್ದವರಾಗ್ಲಿ, ಅಥವಾ ಬೇರೆ ತರದ ನಾನ್ ಕಮ್ಯುನಿಕೇಬಲ್ ಕಿಡ್ನಿ ಪ್ರಾಬ್ಲಮ್ ಇದ್ದವರಾಗ್ಲಿ, ಅಥವಾ ಕ್ಯಾನ್ಸರ್ ಇದ್ದವರಾಗ್ಲಿ, ಇಂಥ ಪೇಷಂಟ್ಸ್ಗಳು ಅತಿ ಜಾಗ್ರತೆ ತಗೊಳ್ಬೇಕು.
ಈ ಟೈಮ್ ಅಲ್ಲಿ ಅವರು ಆಸ್ಪತ್ರೆಗಳಿಗೆ ಜಾಸ್ತಿ ಹೋಗಿ ರೆಗ್ಯುಲರ್ ಚೆಕ್ಅಪ್ ಮಾಡಿಕೊಂಡು ಕ್ಲೋಸ್ ಮಾನಿಟರಿಂಗ್ ಅಲ್ಲಿ ಇಡಬೇಕು, ಇದು ಬಾರಿ ಮುಖ್ಯ. ಸೊ ಈ ಲಾಕ್ಡೌನ್ ಸಮಯ ಆಗ್ಲಿ ಇದರಲ್ಲಿ ಆಗ್ಲಿ ಅವರ ಆರೋಗ್ಯವನ್ನು ರಕ್ಷಣೆ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಈ ಸಮಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಏರ್ಬೋರ್ನ್ ಆಗಿದೆ ಆಲ್ರೆಡಿ ಕೋವಿಡ್ ವೈರಸ್. ಇಂಥ ಸಮಯದಲ್ಲಿ ಅವ್ರದ್ದು ಎಕ್ಸ್ಟ್ರಾ ಪ್ರಿಕಾಷನ್ ತಗೊಳ್ಬೇಕಾಗತ್ತೆ. ಹೌದು ಹೌದು ಹೌದು. ಎಸ್ ಸರ್, ನಾನು ಮಾತಾಡ್ತೀನಿ ನಿಮ್ಮ ಹತ್ರ, ಇನ್ನಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದಿದೆ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ನಾವು ಚರ್ಚೆ ನಡೆಸ್ತಾ ಇದ್ವಿ, ಬಹಳಷ್ಟು ವಿಚಾರಗಳನ್ನ ವೀಕ್ಷಕರಲ್ಲಿದ್ದಂಥ ಗೊಂದಲ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಕ್ಲಿಯರ್ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಇನ್ನೊಂದಷ್ಟು ವಿಚಾರಗಳಿದೆ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು. ಡಾಕ್ಟರ್ ಚಂದ್ರಶೇಖರ್ ಅವರು, ಇಲ್ಲಿ ಒಂದು ಪ್ರಶ್ನೆ, ಈಗ ವ್ಯಾಕ್ಸಿನ್ ಶಾರ್ಟೇಜ್ ಇದೆ. ಒಂದು ಕಡೆ 18ರಿಂದ 44 ವರ್ಷದವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಅದರಿಂದ ಮೇಲೆ ಇರುವಂಥವ್ರು, ಅದರ ಮೇಲಿಂದ ಏಜ್ ಇರುವಂಥವ್ರು ಅವರು ಸೆಕೆಂಡ್ ಡೋಸ್ಗೆ ಕಾಯ್ತಾ ಇದ್ದಾರೆ. ಸೊ ಈಗ ವ್ಯಾಕ್ಸಿನ್ ಬಂದಂಥ ಸಂದರ್ಭದಲ್ಲಿ ಪ್ರಿಫರೆನ್ಸ್ ಯಾರಿಗಿರಬೇಕು ಅಂತ? ಯಾಕಂದರೆ ಒಂದು ಕಡೆ ಯಂಗ್ಸ್ಟರ್ಸಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ಕ್ಯಾನ್ ದೆ ವೆಯ್ಟ್ ಅಥವಾ ಇಲ್ಲ ಒಂದು ಡೋಸ್ ಓಕೆ ನಡೆಯುತ್ತೆ ಈ 45 ಮೇಲ್ಪಟ್ಟಂಥವ್ರಿಗೂ, ಈ 18 to 44 ಅವರೇ ಫಸ್ಟ್ ಪ್ರಾಮಿನೆನ್ಸ್ ಕೊಡಬೇಕಾ ಹೇಗೆ ಅಂತ? ಇಲ್ಲ, ಆಕ್ಚುಲ್ ಆಗಿ ಐ ಥಿಂಕ್ ನಮ್ಮ ಹಿಂದೆ ಏನು ಪ್ರಿಫರೆನ್ಷಿಯಲ್ ಸ್ಟ್ರಾಟಜಿ ತಗೊಂಡ್ರಿ, ನನಗನ್ಸುತ್ತೆ ಅದು ಮಾಡಿದ ದೊಡ್ಡ ತಪ್ಪಿರಬಹುದೇನೋ ಅಂತ. ಯಾಕೆಂದ್ರೆ ಈ ಪ್ರಿಫರೆನ್ಷಿಯಲ್ ಸ್ಟ್ರಾಟಜಿಯಿಂದ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಈ ಒಂದು ಸೆಕೆಂಡ್ ವೇವ್ ಅಲ್ಲಿ ವಿ ಆರ್ ಲೂಸಿಂಗ್ ಎ ಲಾಟ್ ಆಫ್ ಯಂಗರ್ ಜನರೇಷನ್, ಯಂಗರ್ ಪೇಷಂಟ್ಸ್ ಆಕ್ಚುಲಿ. ಸೊ ನನಗೇನ್ ಅನ್ಸುತ್ತೆ, ಯಾವ ಸ್ಪೆಸಿಫಿಕ್ ಪ್ರಯಾರಿಟಿ ಇಲ್ಲದೆ ಯಾರು ಹೈಲಿ ವಲ್ನರಬಲ್ ಪಾಪ್ಯುಲೇಷನ್ಸ್ ಟೈಪ್ ಅನ್ಸ್ತಾರೆ ಅವ್ರಿಗೆಲ್ಲರಿಗೂ ವ್ಯಾಕ್ಸಿನೇಟ್ ಕೊಡ್ಕೊಳ್ತಾ ಹೋಗ್ಬೇಕು. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಸ್ಪೆಷಲಿ ಯಂಗ್ಸ್ಟರ್ಸ್, ಯಂಗ್ ಏಜ್ ಗ್ರೂಪ್, ಯೂತ್ ಗ್ರೂಪ್ಸ್, ಈ ವರ್ಕಿಂಗ್ ಪಾಪ್ಯುಲೇಷನ್ಸ್ ಏನಿದೆ ಅವ್ರನ್ನ ಪ್ರಿಫರೆನ್ಷಿಯಲ್ ಆಗಿ ವ್ಯಾಕ್ಸಿನೇಟ್ ಮಾಡೋದು ಉತ್ತಮ. ಈ ಹೇಗಿದ್ರು ಸೀನಿಯರ್ ಸಿಟಿಸನ್ಸ್ ಎಲ್ಲ ಕವರ್ ಆಗಿದೆ, 70% ಆಫ್ ದೆಮ್ ಹೂ ಆರ್ ವಿಲ್ಲಿಂಗ್ ಟು ಟೇಕ್ ಆಕ್ಚುಲ್ ಆಗಿ. ಜೊತೆಗೆ ಏನಂತ ಹೇಳಿದ್ರೆ, ಮನೆಯಲ್ಲಿ ಸೀನಿಯರ್ ಸಿಟಿಸನ್ ಸಾಕಷ್ಟು ಜನ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಅವರು ಕೂಡ ಹೊರಗೆ ಬರದಂಗೆ ಅವ್ರನ್ನೆಲ್ಲ ನೋಡ್ಕೊಂಡು ವಿ ಕ್ಯಾನ್ ಟೇಕ್ ದ ಪ್ರೊಟೆಕ್ಷನ್. ಬಟ್ ಈ ಬ್ರೆಡ್ ಅರ್ನರ್ಸ್ ಏನಿದ್ದಾರೆ ಮನೆಯಲ್ಲಿ, ಅವ್ರು ಹೊರಗೆ ಬರ್ಲೇಬೇಕು. ಈಗ ಲಾಕ್ ಡೌನ್ ಆದ್ಮೇಲೆ, ಕೆಲಸ ಓಪನ್ ಆದ್ಮೇಲೆ ಅವ್ರು ಹೊರಗೆ ಬರ್ಲೇಬೇಕು, ಬರದೇ ಹೋದ್ರೆ ಮನೆ ನಡೆಯೋದಿಲ್ಲ. ಸೊ ಅದರಿಂದ ನನಗೆ ಏನ್ ಅನ್ಸುತ್ತೆ, ನಾವು ಯಾವುದನ್ನೇ ಸ್ಪೆಸಿಫಿಕ್ ಪ್ರಯಾರಿಟಿ ನನಗೆ ಟೆಕ್ನಿಕಲಿ ಫ್ರಮ್ ಮೆಡಿಕಲ್ ಪರ್ಸ್ಪೆಕ್ಟಿವ್ ಅನ್ಸೋದಿಲ್ಲ. ಇಟ್ ಈಸ್ ಬೆಟರ್, ಎಷ್ಟು ಜನಕ್ಕೆ ಕವರ್ ಆಗುತ್ತೋ ಅಷ್ಟು ಜನಕ್ಕೂ ಕವರ್ ಮಾಡ್ಕೊಂಡು ಹೋಗೋದು ಉತ್ತಮ. ಎಸ್ ಸರ್, ನಮ್ಮ ಜೊತೆ ವಿಶಾಲ್ ರಾವ್ ಕೂಡ ಇದ್ರು. ನೀವೇನಂತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಈಗ ಪ್ರಿಫರೆನ್ಸ್ ಕೊಟ್ಟಿದ್ದೆ ಏನಾದರೂ ತಪ್ಪಾಯ್ತಾ? ಡಾಕ್ಟರ್ ಚಂದ್ರಶೇಖರ್ ಅವ್ರು ಹೇಳಿದ ಹಾಗೆ ಈ ಏಜ್ ಗ್ರೂಪ್ ಇವ್ರಿಗೆ ಫಸ್ಟ್ ಕೊಟ್ಟರೆ ಇವ್ರು ಸೇಫ್ ಆಗ್ತಾರೆ ಅನ್ನೋದು, ಯಾಕಂದ್ರೆ ಸಾಕಷ್ಟು ಯಂಗ್ಸ್ಟರ್ಸ್ನ ಕೂಡ ನಾವು ಕಳ್ಕೊತಾ ಇದ್ದೀವಿ. ಎಲ್ಲೊಂದ್ ಕಡೆ ಅಲ್ಲಿ ಮಿಸ್ ಆಯ್ತಾ ಇದು ಅಂತ? ಇದರಲ್ಲಿ ಕೂಡ ನಾನು ಐ ಅಗ್ರಿ ವಿತ್ ಚಂದ್ರಶೇಖರ್ ಸರ್. ಯಾಕಂದ್ರೆ ನಮ್ಮ ಮೊದಲನೇ ಅಲೆಯ ಸಮಯದಲ್ಲಿ ನಮಗೆ ಮಾಹಿತಿ ಇದ್ದದ್ದು 100 ವರ್ಷ ಮೊದಲಿದ್ದು. ಎರಡನೇ ಅಲೆಯ ಸಮಯದಲ್ಲಿ ನಮಗೆ ಮೊದಲನೇ ಅಲೆಯದ್ದು ಸ್ವಲ್ಪ ಎಕ್ಸ್ಪೀರಿಯನ್ಸಸ್ ಗೊತ್ತಾಯಿತು. ಇದರಲ್ಲೂ ಕೂಡ ಮುಖ್ಯವಾಗಿ ಇವತ್ತಿಗೆ ಇನ್ಫ್ಯಾಕ್ಟ್ ನಾವು ಕೆಲವು ಚರ್ಚೆ ಮಾಡ್ತಾ ಇರುವಾಗ ನಮ್ಮ ರಿಸರ್ಚ್ ಗ್ರೂಪ್ ಅಲ್ಲಿ ಒಂದು ಹೊಸ ಸಂಶೋಧನೆ ಬಂದಿದೆ ಲ್ಯಾನ್ಸೆಟ್ ಅಲ್ಲಿ. ಪುನಃ ಎಲ್ಲಿ ಸೀರೋ ಪ್ರಿವೆಲೆನ್ಸ್ ಡೇಟಾ ಅನ್ನು ಅವರು ಚರ್ಚೆ ಮಾಡಿದ್ದಾರೆ. ಈ ಸೀರೋ ಪ್ರಿವೆಲೆನ್ಸ್ ಡೇಟಾದಲ್ಲಿ ನಮಗೆ ತುಂಬಾ ಮೋಸ ಹೋಗಿದ್ದೇವೆ. ಮೊದಲನೇ ಸೀರೋ ಪ್ರಿವೆಲೆನ್ಸ್ ಡೇಟಾ ಅಲ್ಲಿ ನಮಗೇನು ಹೇಳಿದ್ರು, 60% ಜನರಲ್ಲಿ ಆಲ್ರೆಡಿ ಸೋಂಕು ಕೆಲವು ಕಡೆಯಲ್ಲಿ ಬಂದಿತ್ತು. ಆ ಕಾರಣದಿಂದ ನಮಗೆ ತಪ್ಪಾಗಿ ಹರ್ಡ್ ಇಮ್ಯುನಿಟಿ ಸಿಕ್ಕಿಬಿಟ್ಟಿದೆ ಹೇಳುವ ಒಂದು ತಪ್ಪು ನಂಬಿಕೆ ಇತ್ತು. ಆ ಕಾರಣದಿಂದಾಗಿ ಏನಾಯ್ತು, ನಾವೇನು ಯೋಚನೆ ಮಾಡಿದ್ದೇವೆ, ನಾವು ನಮ್ಮ ಎಲ್ಲ ಗಾರ್ಡ್ಗಳನ್ನು ಕೆಳಗೆ ಇಟ್ಕೊಂಡು ಈ ಸೋಂಕನ್ನು ಹರಡಾಟಕ್ಕೆ ಅವಕಾಶ ಕೊಟ್ಟೆವು. ಈ ಸಂದರ್ಭದಲ್ಲಿ ನಾವು ಇವತ್ತು ಏನ್ ನೋಡ್ತಾ ಇದ್ದೇವೆ, ಯಂಗರ್ ಜನರುಗಳಲ್ಲಿ ಸಾವು ಜಾಸ್ತಿ ಕಾಣ್ತಾ ಉಂಟು ಈಗ. ಯಾಕಂತ ಹೇಳಿದ್ರೆ ಎಲ್ಡರ್ಲಿ ಜನರೇಷನ್ ವ್ಯಾಕ್ಸಿನೇಟ್ ಆಗಿ ಪ್ರೊಟೆಕ್ಷನ್ ಕೊಟ್ಟಿದ್ದೇವೆ. ಸೊ ಬಟ್ ಯಂಗರ್ ಜನರೇಷನ್ ವಲ್ನರೇಬಲ್ ಇದ್ದಾರೆ. ಸೊ ಈಗ ಐ ಥಿಂಕ್ 3ನೇ ಅಲೆ ಯಾವಾಗ ಚರ್ಚೆ ಆಗ್ತಾ ಉಂಟು, ಮಕ್ಕಳಲ್ಲಿಯೂ ತೊಂದರೆ ಬರ್ಬೋದು ಹೇಳುವ ಚರ್ಚೆಗಳು ನಡೀತಾ ಉಂಟು ಈಗ 3ನೇ ಅಲೆಯಲ್ಲಿ. ಅಂತ ಸಂದರ್ಭದಲ್ಲಿ ನಮ್ಮ ಸ್ಟ್ರಾಟಜಿ ಇರಬೇಕು, ವಿಲ್ ಬಿ ವ್ಯಾಕ್ಸಿನೇಷನ್ ಈಗ. ಹೌದು 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 ಹೌದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿಶಾಲ್ ರಾವ್ ಅವರೇ. ಕೊನೆಯದಾಗಿ ಡಾಕ್ಟರ್ ಚಂದ್ರಶೇಖರ್ ಅವರೇ, ಕೊನೆಯ ರಿಯಾಕ್ಷನ್ ಜೊತೆಗೆ ಜನರಿಗೆ ನೀವು ಏನು ಹೇಳಕ್ ಬಯಸ್ತೀರಿ? ಇನ್ನೂ ಕೂಡ ಕೆಲವೊಂದಷ್ಟು ಜನರಿಗೆ ವ್ಯಾಕ್ಸಿನ್ ಅಂದ್ರೆ ಸ್ವಲ್ಪ ಹಿಂಜರಿಕೆ ಇದೆ, ಏನಾಗುತ್ತೋ ಏನೋ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಒಂದದು. ಎರಡನೇದಾಗಿ ಫೈನಲಿ ಈ ಡಿಲೇ ಆದರೆ, ಮೊದಲ ಡೋಸ್ ಪಡ್ಕೊಂಡಿದ್ದಾರೆ 45 ವರ್ಷ ಮೇಲ್ಪಟ್ಟಂಥವ್ರು, ಅವ್ರಿಗೆ ಏನು ಹೇಳ್ತೀರಿ? ಡಿಲೇ ಆದರೆ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಡೋಂಟ್ ವರಿ ಅಂತೀರಾ? ಮೊದಲನೇದು, ಯಾವುದೇ ಹೆಸಿಟೇಷನ್ ಇಲ್ಲದೆ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಬೇಕು. ಐ ಸಜೆಸ್ಟ್ ಎಲ್ಲರೂ ತಾವೇ ಸ್ವತಃವಾಗಿ ತಮ್ಮ ಟೈಮ್ಗೆ ಬಂದ ಹಾಗೆ ಬಂದು ತಗೊಂಡು ಹೋಗಿ. ನುಗ್ಗಕ್ಕೆ ಹೋಗ್ಬೇಡಿ, ನುಗ್ಗಲು ಮಾಡಿ ಅಲ್ಲೊಂದು ದೊಡ್ಡ ಇನ್ನೊಂದು ಕಂಟ್ಯಾಮಿನೆಂಟ್ ಝೋನ್ ಮಾಡಕ್ ಹೋಗ್ಬೇಡಿ. ಕ್ಲೀನ್ ಆಗಿ ಕ್ಯೂ ಅಪ್ ಮಾಡಿಕೊಂಡು ಟೈಮ್ ಟು ಟೈಮ್ ತಮ್ಮ ಕಾಲ್ ಬಂದಾಗ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಯಾವುದೇ ಹಿಂಜರಿಯೋದ್ರಿಂದ ನೀವು ದೊಡ್ಡ ತಪ್ಪು ನಿಮಗಷ್ಟೇ ಅಲ್ಲ, ನಮ್ಮ ಬೇರೆ ನಿಮ್ಮ ಸೊಸೈಟಿಗೂ ಕೂಡ ತಪ್ಪು ಮಾಡ್ತಿದ್ರೆ. ಯಾಕಂದ್ರೆ ನಿಮಗೆ ಇನ್ಫೆಕ್ಷನ್ ಬಂದ್ರೆ ನೀವ್ ಇನ್ನೊಂದು 20-30 ಜನಕ್ಕೆ ಕಾಂಟ್ರಾಕ್ಟ್ ಮಾಡ್ತೀರಾ. ಅದರಿಂದ
ನೀವು ನಾನು ತಗೊಳ್ಳಿಲ್ಲ, ನಾನು ಉಳ್ಕೊಳ್ತೀನಿ, ನನಗ್ ತೊಂದರೆ ಆಗಲ್ಲ ಅನ್ನೋದನ್ನ ಬಿಟ್ಟು ಎಲ್ರು ವ್ಯಾಕ್ಸಿನ್ ತಗೊಳ್ಬೇಕು. ಎರಡನೇದು, ನಾನು ಮೊದಲೇ ಹೇಳಿದಂಗೆ 4 ವಾರ ಆದ್ಮೇಲೆ 12 ವಾರದ ಒಳಗೆ ಯಾವಾಗ ವ್ಯಾಕ್ಸಿನ್ ತಗೊಂಡ್ರು ಅದರದ್ದು ಸೇಮ್ ಬೆನಿಫಿಟ್ ಇರುತ್ತೆ. ಈವನ್ ಇನ್ನೊಂದು 4 ವಾರ ಮುಂದಕ್ಕೆ ಹೋದ್ರು ಕೂಡ ಏನು ದೊಡ್ಡ ತಾಪತ್ರೆ ಆಗೋದಿಲ್ಲ. ಅದರಿಂದ ಸುಮ್ನೆ ಅನ್ನೆಸೆಸರಿ ಟೆನ್ಷನ್ ತಗೊಂಡು ಅಯ್ಯೋ ನನಗೆ ಆಗದೆ ಹೋದ್ರೆ ಮತ್ತೆ ತಗೋಬೇಕಾ ಆ ತರದ್ದೇನು ಚಿಂತೆ ತಗೋಬೇಡಿ. ಕ್ಲೀನ್ ಆಗಿ ತಮ್ಮ ಸರದಿ ಬಂದಾಗ ಅದನ್ನ ತಗೊಳ್ಳಿ. ಬೈ ಚಾನ್ಸ್ ನಿಮ್ಮ ಮುಂದೆ ಇನ್ನೊಬ್ಬ ವ್ಯಾಕ್ಸಿನ್ ಆಗದೆ ಇರೋನು ಇದ್ರೆ ಅವ್ನಿಗೆ ಪ್ರಯಾರಿಟಿ ಕೊಟ್ಬಿಟ್ಟು ಅವ್ನು ಹಾಕಿಸ್ಕೊಳ್ಳಿ. ನೀವು ಆಮೇಲೆ 1 ವಾರ 2 ವಾರ ಈ ಕಡೆ ಹಿಂದೆ ಮುಂದೆ ಮಾಡ್ಕೊಂಡ್ರು ಕೂಡ ಹಾಕಿಸ್ಕೊಳ್ಳಿ 2ನೇ ವ್ಯಾಕ್ಸಿನ್. ಬಟ್ ಅಷ್ಟೊಂದು ಟೆನ್ಷನ್ ತಗೊಳೋದ್ ಬೇಕಿಲ್ಲ. ನನಗೆ ಸಿಕ್ಲಿಲ್ಲ, ನನ್ಗೇನಾದ್ರೂ ಆಗೋಗುತ್ತೆ ಆ ತರ ಅನ್ಕೋಬೇಡಿ. ಮೊದಲನೇ ವ್ಯಾಕ್ಸಿನ್ ಅಲ್ಲೂ ಕೂಡ ಅಡಿಕ್ವೇಟ್ ಪ್ರೊಟೆಕ್ಷನ್ ಇರುತ್ತೆ. ಆ ಪ್ರೊಟೆಕ್ಷನ್ ಅಂತ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ಪಡೆದ್ವಿ. ಇದು ಈಗ ಸದ್ಯಕ್ಕೆ ನಿಮ್ಗೆಲ್ರಿಗೂ ಕೂಡ ಒಂದು ಗೊಂದಲ ಆಯಿತು. ಫಸ್ಟ್ ವ್ಯಾಕ್ಸಿನ್ ಪಡೆದವರಿಗೆ 2 ಡೋಸ್ ಏನಿದೆ, 2ನೇ ಡೋಸ್ ಈಗ ಮೀಸಲಿರುತ್ತೆ. 100% ಲಸಿಕೆ 2ನೇ ಡೋಸ್ ನೀಡಲು ಬಳಸಲು ಸೂಚನೆ. ಆ ಕಾರಣದಿಂದ ಯಾವುದೇ ಗೊಂದಲ ಬೇಡ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾಡಳಿತಗಳಿಗೂ ಕೂಡ ಸೂಚನೆ, 2ನೇ ಡೋಸ್ಗೆ ಲಸಿಕೆ ಮೀಸಲಿಡೋದಕ್ಕೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿರ್ದೇಶಕರಿಂದ ಸೂಚನೆ ಬಂದಿದೆ. 2ನೇ ಡೋಸ್ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಗೊಂದಲ ಕ್ಲಿಯರ್ ಆಗಬೇಕು. ಮೊದಲ ಡೋಸ್ ಲಸಿಕೆ ನೀಡೋದನ್ನ ನಿಲ್ಲಿಸುತ್ತಾ ಸರ್ಕಾರ? ಹಾಗಾದ್ರೆ ಇದನ್ನ ಈಗ ಕಾದು ನೋಡಬೇಕಾಗಿದೆ, ಹೇಗೆ ಏನು ಅನ್ನೋದು. 2ನೇ ಡೋಸ್ ನೀಡಲು ಲಸಿಕೆ ಏನಾದ್ರೂ ಮೀಸಲಿಡುತ್ತಾ ಸರ್ಕಾರ? ವ್ಯಾಕ್ಸಿನ್ ಫಸ್ಟ್ ಡೋಸ್ ಪಡೆದವರಿಗೆ 2ನೇ ಡೋಸ್ ನೀಡಬೇಕು ಅಂತ ಈಗ ಸೂಚನೆ ಕೊಟ್ಟಿರೋದು. ಸೊ ಹಾಗಾಗಿ ಈಗ ಅವ್ರನ್ನ ಕವರ್ ಮಾಡೋದಕ್ಕೆ ಈಗ ಪ್ಲಾನ್ಗಳಾಗ್ತಾ ಇದೆ. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಏನೀಗ ಸರ್ಕಾರಕ್ಕೆ ಈಗ ಜೊತೆಗೆ ಈ ಸೂಚನೆ ಕೊಟ್ಟಿರೋದು ಈ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಗಳಿಗೆ ಏನು ಅಂತ? ಈಗ ಫಸ್ಟ್ ಡೋಸ್ ಪಡೆದಂಥವ್ರಿಗೆ ಹಾಗಾದ್ರೆ ಸೆಕೆಂಡ್ ಡೋಸ್ ಫಿಕ್ಸ್ ಅಂತಾನ? ಈ 18ರಿಂದ 44 ಅವರ ವಿಚಾರ ಏನು? ಅವಿನಾಶ್, ಇಲ್ಲಿ ಈಗಾಗಲೇ ಮೊದಲ ಡೋಸ್ ಪಡೆದಂತಹ ಫ್ರಂಟ್ ಲೈನ್ ವಾರಿಯರ್ಸ್ ಏನಿದೆ ಅವರಿಗೆ 2ನೇ ಡೋಸ್ ಅನ್ನು ಕೂಡ ಕಡ್ಡಾಯವಾಗಿ ಕೊಡ್ಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಈಗ 100% ಕೂಡ, ಆದ್ರೆ ಈಗ ರಾಜ್ಯದಲ್ಲಿ ಬಾಕಿ ಇರುವಂತಹ ಲಸಿಕೆಯಲ್ಲಿ 100% ಕೂಡ 2ನೇ ಡೋಸ್ ಅನ್ನ ಕೊಡೋದಕ್ಕೆ ಆದೇಶವನ್ನ ಮಾಡಿರುವಂತದ್ದು. ಈ ಒಂದು 70% ಆರೋಗ್ಯ ಕಾರ್ಯಕರ್ತರು ಮತ್ತು 60% ಮುಂಚೂಣಿ ಕಾರ್ಯಕರ್ತರನ್ನ ಅವರಿಗೆ 2ನೇ ಡೋಸ್ ಲಸಿಕೆನ ಕೊಡಲಾಗಿತ್ತು. ಆದ್ರೆ ಒಂದಷ್ಟು ಫ್ರಂಟ್ ಲೈನ್ ವಾರಿಯರ್ಸ್ ಇನ್ನೂ ಕೂಡ ಬಾಕಿ ಆಗಿದ್ರು. ಹೀಗಾಗಿ ಅವರಿಗೆ ಕೊಡೋದಕ್ಕೆ ಲಸಿಕೆಗಳ ಅಭಾವ ಕೂಡ ಉಂಟಾಗಿತ್ತು. ಈ ವಿಚಾರವೂ ಕೂಡ ಸರ್ಕಾರ ಈ ಇರುವಂತಹ ರಾಜ್ಯದಲ್ಲಿ ಈಗ ಸಂಗ್ರಹ ಇರುವಂತಹ ಲಸಿಕೆಯಲ್ಲಿ ಮೊದಲ ಡೋಸ್ ಅನ್ನ ಕೊಟ್ಟವರಿಗೆ 2ನೇ ಡೋಸ್ ಅನ್ನ ಕೊಡುವಂತಹ ವಿಚಾರವನ್ನ ಒಂದಷ್ಟು ಬಾಕಿ ಇರಿಸುವಂತ ಪ್ರಕ್ರಿಯೆಯನ್ನು ಕೂಡ ನಡೆಸಿತ್ತು. ಅಂದ್ರೆ ಇರುವಂತಹ ಲಸಿಕೆಯಲ್ಲಿ 30%ನ್ನ ಉಳಿದಂತೆ ಮೊದಲನೇ ಡೋಸ್ ಕೊಡೋದಕ್ಕೆ ಯೋಚನೆಯನ್ನ ಸರ್ಕಾರ ಮಾಡಿತ್ತು. ಆದ್ರೆ ಈಗ ಕೋರ್ಟ್ ಆದೇಶ ಆಗಿರುವಂತಹ ಕಾರಣಕ್ಕಾಗಿ ಬಾಕಿ ಇರುವಂತಹ ಲಸಿಕೆಯ ಪೈಕಿ 100% ಕೂಡ 2ನೇ ಡೋಸ್ ಅನ್ನ ಕೊಡೋದಕ್ಕೆ ಕೋರ್ಟ್ ಆದೇಶ ಮಾಡಿತ್ತು. ಹಾಗಾಗಿ ಈಗ ರಾಷ್ಟ್ರೀಯ ಲಸಿಕಾ ಆರೋಗ್ಯ ಅಭಿಯಾನದಿಂದ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಬಿಬಿಎಂಪಿ ಮತ್ತು ಎಲ್ಲಾ ಜಿಲ್ಲಾಡಳಿತಗಳಿಗೆ 2ನೇ ಡೋಸ್ ಲಸಿಕೆಯನ್ನು ಕಡ್ಡಾಯವಾಗಿ ಕೊಡ್ಲೇಬೇಕನ್ನುವಂತ ಆದೇಶವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಈ ಸುತ್ತೋಲೆಯನ್ನು ಹೊರಡಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್. ಇದು ಈ ಡೋಸ್ಗೆ ಸಂಬಂಧಪಟ್ಟ ಹಾಗೆ 1ನೇ ಡೋಸ್ ಪಡೆದವರು 8ರಿಂದ 12 ವಾರದಲ್ಲಿ 2ನೇ ಡೋಸ್ ಪಡಿಬೇಕು ಅನ್ನೋ ವಿಚಾರ ಏನಿತ್ತು. ಸೊ ಇದರ ಬಗ್ಗೆ ಕೂಡ ನಾವು ಒಂದಷ್ಟು ಕ್ಲಾರಿಟಿ ಕೊಟ್ವಿ. ಜೊತೆಗೆ ಈ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಮೊದಲ ಡೋಸ್ ಏನು ಪಡೆದಿದ್ದಾರೆ 2ನೇ ಡೋಸನ್ನು ಕೂಡ ಅವರಿಗೆ ಕೊಡಬೇಕು ಅನ್ನೋ ಸೂಚನೆಯನ್ನು ಈಗ ಕೊಡಲಾಗಿದೆ. ಸೊ ಹಾಗಾದರೆ ಈಗ ಏನು 18ರಿಂದ 44 ಇದೇನಾದರೂ ಮುಂದುವರಿಯುತ್ತಾ? ಏನಾದರೂ ಸ್ವಲ್ಪ ದಿನ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಕಾದು ನೋಡಬೇಕು. ಎಸ್, ಈ 1 ತಾಸಿನಲ್ಲಿ ನಿಮ್ಮ ಒಂದಷ್ಟು ಗೊಂದಲಗಳಿಗೆ ನಾವು ಕ್ಲಾರಿಟಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. 2ನೇ ಡೋಸ್ ಲೇಟ್ ಆದರೂ ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ. ಮೊದಲು ನೀವು ಭಯ ಬಿಡಿ, ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಡ. ಯಾರು ಮೊದಲ ಡೋಸನ್ನು ಪಡಿತಿದ್ದೀರಿ ನೀವು ಕೂಡ ಭಯ ಪಡಬೇಡಿ. 2ನೇ ಡೋಸ್ ಲೇಟ್ ಆದರೂ ಕೂಡ ಏನು ತೊಂದರೆ ಇಲ್ಲ. ವೈದ್ಯರುಗಳು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.